ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋಲಿ ನಾನು ಸ್ಟ್ರೇಂಜರ್ ಥಿಂಗ್ಸ್ ಸೀಸನ್ 5 ನ ಮೊದಲನೇ ಎಪಿಸೋಡ್ ನ ಬ್ರೇಕ್ ಡೌನ್ ಮಾಡ್ತೀನಿ. ಹಿಂದಿನ 4 ಸೀಸನ್ ನ ಮೊದಲೇ ರೀಕ್ಯಾಪ್ ಮಾಡಿದ್ದೀನಿ ಸ್ನೇಹಿತರೆ. ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಪ್ಲೇ ಲಿಸ್ಟ್ ನ ಲಿಂಕ್ ಇದೆ, ನೋಡಿ. ಅದೇ ಪ್ಲೇ ಲಿಸ್ಟ್ ಗೆ ಮುಂದೆ ಬರೋ ವಿಡಿಯೋಸ್ ಕೂಡ ಹಾಕ್ತೀನಿ. ಒಂದೇ ಕಡೆ ನಿಮಗೆ ಸ್ಟ್ರೇಂಜರ್ ಥಿಂಗ್ಸ್ ನ ಎಲ್ಲಾ ವಿಡಿಯೋಸ್ ಸಿಗುತ್ತೆ. ಈ ವಿಡಿಯೋ ಮತ್ತೆ ಮುಂದಿನ ಎಪಿಸೋಡ್ಸ್ ನ ವಿಡಿಯೋಸ್ ಎಲ್ಲ ತುಂಬಾನೇ ಡೀಟೇಲ್ಡ್ ಆಗಿ ಇರುತ್ತೆ ಸ್ನೇಹಿತರೆ. ಹಿಡನ್ ಡೀಟೇಲ್ಸ್ ಮತ್ತೆ ರೆಫರೆನ್ಸಸ್ ಜೊತೆಗೆ ಯಾವ್ಯಾವ ಸೀನ್ಸ್ ಎಲ್ಲೆಲ್ಲಿಗೆ ಕನೆಕ್ಟ್ ಆಗುತ್ತೆ ಎಲ್ಲವನ್ನ ಬ್ರೇಕ್ ಡೌನ್ ಮಾಡ್ತೀನಿ. ಮಿಸ್ ಮಾಡದೆ ವಿಡಿಯೋನ ಕೊನೆವರೆಗೂ ನೋಡಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತೆ ನೋಟಿಫಿಕೇಶನ್ ಬೆಲ್ ಐಕನ್ ಆನ್ ಮಾಡೋದ್ರ ಜೊತೆಗೆ ಹೈಪ್ ಕೂಡ ಮಾಡಿ ಸ್ನೇಹಿತರೆ. ಇನ್ನು ಚಾನಲ್ಗೆ ಜಾಯ್ನ್ ಆಗಿ ಮೆಂಬರ್ಸ್ ಆಗಿರೋ ಪ್ರೀತಮ್, ಶರತ್ ಮತ್ತೆ ಶಿವಕುಮಾರ್ ಅವ್ರಿಗೆ ತುಂಬಾನೇ ಥ್ಯಾಂಕ್ಸ್. ಮೊದಲ ಎಪಿಸೋಡ್ ನ ಕತೆ ಒಂದು ಸಣ್ಣ ಫ್ಲಾಶ್ ಬ್ಯಾಕ್ ಇಂದ ಶುರು ಆಗುತ್ತೆ. ನವೆಂಬರ್ 12, 1983ಕ್ಕೆ ಬರ್ತೀವಿ. ಇದು ಸೀಸನ್ 1 ನಲ್ಲಿ ವಿಲ್ ನ ಡೆಮೋಗಾರ್ಗನ್ ಕಿಡ್ನಾಪ್ ಮಾಡಿ 6 ದಿನಗಳಾದ್ಮೇಲೆ. ವಿಲ್ ನ ಡೆಮೋಗಾರ್ಗನ್ ಕಿಡ್ನಾಪ್ ಮಾಡೋದು ನವೆಂಬರ್ 6ಕ್ಕೆ. ತುಂಬಾನೇ ಜನ ಫ್ಯಾನ್ಸ್ ವಿಲ್ ನ ಕಿಡ್ನಾಪ್ ಮಾಡಿದ್ದು ಡೆಮೋಗಾರ್ಗನ್ ಅಲ್ಲ ವೆಕ್ನಾನೇ ಇರಬೇಕು ಅಂತ ಹೇಳ್ತಿದ್ರು. ಆದ್ರೆ ಈಗ ಸೀರೀಸ್ ನ ಕ್ರಿಯೇಟರ್ಸ್ ಡಫರ್ ಬ್ರದರ್ಸ್ ಕನ್ಫರ್ಮ್ ಮಾಡಿದರೆ ಅದು ಡೆಮೋಗಾರ್ಗನ್ ವೆಕ್ನಾ ಅಲ್ಲ ಅಂತ. ಆದ್ರೆ ವಿಲ್ ತನ್ನ ಮನೆಗೆ ಓಡ್ ಬಂದಾಗ ಮನೆಯ ಡೋರ್ ತಂತಾನೆ ಓಪನ್ ಆಗುತ್ತೆ. ಅದು ವೆಕ್ನಾ ಮಾಡಿದ್ದು. ಯಾಕಂದ್ರೆ ಡೆಮೋಗಾರ್ಗನ್ ಈ ತರ ಸೈಕಿಕ್ ಪವರ್ಸ್ ಎಲ್ಲ ಇಲ್ಲ. ವೆಕ್ನಾಗೆ ಟೆಲಿಪತಿ, ಟೆಲಿಕೈನೆಟಿಕ್ ಪವರ್ಸ್ ಎಲ್ಲ ಇರೋದು. ತನ್ನ ಮೈಂಡ್ ಇಂದನೇ ಏನ್ ಬೇಕಾದ್ರೂ ಮಾಡ್ತಾನೆ. ಮೊದಲನೇ ಸೀಸನ್ ನ 7ನೇ ಎಪಿಸೋಡ್ ಅಲ್ಲಿ 11 ತನ್ನ ಫ್ರೆಂಡ್ಸ್ ಜೊತೆಗೆ ಜಿಮ್, ಜಾಯ್ಸ್ ಎಲ್ಲ ಸೇರಿ ಮಾಡಿದ ಸೆನ್ಸರಿ ಡಿಪ್ರವೇಶನ್ ಟ್ಯಾಂಕ್ ಅಲ್ಲಿ ಮಲಗಿ ವಿಲ್ ನ ಹುಡ್ಕೋಕೆ ನೋಡಿದಾಗ ವಿಲ್ ಅಪ್ಸೈಡ್ ಡೌನ್ ಅಲ್ಲಿ ತನ್ನ ಸಣ್ಣ ಕೋಟೆಯಲ್ಲಿ ಇದ್ದಾನೆ ಅಂತ ಗೊತ್ತಾಗುತ್ತೆ. ಮೊದಲು ವಿಲ್ ಮತ್ತೆ ಜಾನಥನ್ ಸೇರಿ ಈ ಟೆಂಟ್ ನ ರೀತಿ ಜಾಗವನ್ನ ಕಟ್ಟಿದ್ದಾರೆ. ವಿಲ್ ಗೆ ಈ ಜಾಗ ತುಂಬಾನೇ ಇಷ್ಟ ಆಯ್ತು. ಹಾಗಾಗಿ ಅಲ್ಲೇ ಬಚ್ಚಿಡ್ಕೊಂಡಿರೋದು 11 ನೋಡಿ ಜಿಮ್ ಮತ್ತೆ ಜಾಯ್ಸ್ ಗೆ ಹೇಳ್ತಾಳೆ. ಆದ್ರೆ ಇವರಿಬ್ರು ವಿಲ್ ಹತ್ರ ಹೋಗೋಷ್ಟ್ರಲ್ಲಿ ವಿಲ್ ಮೇಲೆ ಡೆಮೋಗಾರ್ಗನ್ ಬಂದು ದಾಳಿ ಮಾಡಿರುತ್ತೆ. ಆಮೇಲೆ ಏನಾಯ್ತು ಅಂತ ನಮ್ಗೆ ತೋರ್ಸಿರಲ್ಲ. ಈಗ ನೋಡ್ತೀವಿ. ಡೆಮೋಗಾರ್ಗನ್ ವಿಲ್ ಮೇಲೆ ದಾಳಿ ಮಾಡೋಕೆ ಬರ್ತಿದ್ದಂಗೆ ವಿಲ್ ಕಿಡ್ನಾಪ್ ಆಗೋಕ್ಕೂ ಮುಂಚೆನೆ ಸ್ಟೋರ್ ರೂಮ್ ಇಂದ ಒಂದು ಗನ್ ಎತ್ಕೊಂಡ್ ಬಂದಿದ್ನಲ್ಲ, ಆ ಗನ್ ಈಗ್ಲೂ ಇವನ ಹತ್ರನೇ ಇದೆ. ಇದರಿಂದ ಡೆಮೋಗಾರ್ಗನ್ ಗೆ ಶೂಟ್ ಮಾಡಿ ತಪ್ಪಿಸ್ಕೊಂಡು ಓಡ್ ಬಂದು ಮರ ಹತ್ತುತ್ತಾನೆ. ಇವನಿಗೆ ಗೊತ್ತಿಲ್ಲ ಡೆಮೋಗಾರ್ಗನ್ ಮರ ಒಂದೇ ಅಲ್ಲ, ಏನ್ ಬೇಕಾದ್ರೂ ಹತ್ತುತ್ತವೆ ಅಂತ. ಈಗ ಡೆಮೋಗಾರ್ಗನ್ ಮರ ಹತ್ಕೊಂಡ್ ಬರ್ತಿದ್ದಂಗೆ ಪಕ್ಕದಲ್ಲೇ ಇರೋ ಇನ್ನೊಂದು ಮರದ ಮೇಲೆ ಜಂಪ್ ಮಾಡೋಕೆ ಹೋಗಿ ಕೆಳಗೆ ಬಿದ್ದು ಪ್ರಜ್ಞೆ ತಪ್ತಾನೆ. ಡೆಮೋಗಾರ್ಗನ್ ಇವನನ್ನ ಎಳ್ಕೊಂಡು ಹಾಕಿನ್ಸ್ ಲೈಬ್ರರಿಗೆ ಕರ್ಕೊಂಡ್ ಬರುತ್ತೆ. ಅಂದ್ರೆ ಇದೆಲ್ಲ ಅಪ್ಸೈಡ್ ಡೌನ್ ಅಲ್ಲಿ ನಡೀತಾ ಇರೋದು ನಿಮ್ಗೆ ಗೊತ್ತೇ ಇದೆ. ಸೀಸನ್ 4 ನ ರೀಕ್ಯಾಪ್ ಮಾಡ್ಬೇಕಾದ್ರೇನೆ ಹೇಳಿದ್ದೆ ಸ್ನೇಹಿತರೆ. ನ್ಯಾನ್ಸಿ, ಸ್ಟೀವ್, ಎಡಿ ಮತ್ತೆ ರಾಬಿನ್ ಅಪ್ಸೈಡ್ ಡೌನ್ ಅಲ್ಲಿ ಇರೋ ನ್ಯಾನ್ಸಿ ಮತ್ತೆ ಮೈಕ್ ನ ಮನೆಗೆ ಬಂದಾಗ ಇಲ್ಲಿನ ಸಮಯ 1983ರಲ್ಲಿ ನಿಂತೋಗಿರೋ ಹಾಗೆ ಇರುತ್ತೆ. 11 ಮೊದಲನೇ ಬಾರಿ ಡೆಮೋಗಾರ್ಗನ್ ನ ಕಾಂಟ್ಯಾಕ್ಟ್ ಮಾಡೋಕೆ ಹೋಗಿ ಅಪ್ಸೈಡ್ ಡೌನ್ ಗೆ ಡೋರ್ ಓಪನ್ ಮಾಡಿದಾಗ ಹಾಕಿನ್ಸ್ ಹೇಗಿತ್ತೋ ಅದೇ ತರ ಟೌನ್ ಅಪ್ಸೈಡ್ ಡೌನ್ ಅಲ್ಲೂ ಸೃಷ್ಟಿಯಾಗಿರುತ್ತೆ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಹಾಕಿನ್ಸ್ ನ ಸ್ಕ್ರೀನ್ ಶಾಟ್ ತೆಕ್ಕೊಂಡು ಅಪ್ಸೈಡ್ ಡೌನ್ ಅಲ್ಲಿ ಪೇಸ್ಟ್ ಮಾಡ್ದಂಗಿದೆ. ಈ ರೀತಿ ಎಲ್ಲ ಯಾಕಾಯ್ತು ಏನ್ ಕತೆ ಅಂತ ಈ 5ನೇ ಸೀಸನ್ ಅಲ್ಲೇ ಎಲ್ಲದಕ್ಕೂ ಉತ್ತರ ಸಿಗುತ್ತೆ ಸ್ನೇಹಿತರೆ. ಸೊ ಈಗ ಹಾಕಿನ್ಸ್ ಲೈಬ್ರರಿಯಲ್ಲಿ ಇರೋ ವಿಲ್ ಹತ್ರ ವೆಕ್ನಾ ಬಂದು ತನ್ನ ಬಳ್ಳಿಗಳಿಂದ ಇವನನ್ನ ಬಂಧಿಸಿ ನೀನು ನನ್ನ ಜೊತೆ ಸೇರಿ ಆದ್ಮೇಲೆ ಇಬ್ರು ಒಂದು ಸುಂದರವಾದ ಪ್ರಪಂಚವನ್ನ ಕಟ್ಟೋಣ ಅಂತ ವೆಕ್ನಾ ಹೇಳ್ತಾನೆ. ಆಮೇಲೆ ಇವನ ಬಾಯಿಗೆ ಒಂದು ಟೆಂಟಾಕಲ್ ಕನೆಕ್ಟ್ ಮಾಡ್ತಾನೆ. ಸೀಸನ್ 3 ಅಲ್ಲಿ ಹೇಗೆ ಮೈಂಡ್ ಫ್ಲೇಯರ್ ಜನರನ್ನ ಪೊಸೆಸ್ ಮಾಡ್ಕೊಳ್ಳುತ್ತೋ ಅದೇ ರೀತಿ ಇಲ್ಲೂ ಕೂಡ ಈ ಟೆಂಟಾಕಲ್ ಇಂದ ಏನೋ ಒಂದು ಸಬ್ಸ್ಟೆನ್ಸ್ ವಿಲ್ ನ ದೇಹದ ಒಳಗೆ ಹೋಗ್ತಾ ಇದೆ. ಇದರಿಂದ ವಿಲ್ ಪ್ರೆಗ್ನೆಂಟ್ ಆಗ್ತಾನೆ. ಅಂದ್ರೆ ಇವನ ದೇಹದಲ್ಲಿ ಡೆಮೋಗಾರ್ಗನ್ ನ ಮರಿ ಬೆಳೆಯುತ್ತೆ. ಸೀಸನ್ 1 ನ ಕೊನೆಯಲ್ಲಿ ಇವನು ಕೆಮ್ದಾಗ ಅದು ದೇಹದಿಂದ ಹೊರಗೆ ಬಂದಿರುತ್ತೆ. ಇದಷ್ಟೇ ಅಲ್ಲ, ವಿಲ್ ನ ತನ್ನ ಹೈವ್ ಮೈಂಡ್ ಗೆ ಕನೆಕ್ಟ್ ಮಾಡ್ಕೊಳ್ಳೋದಕ್ಕೆ ಈ ರೀತಿ ಮಾಡಿರೋದು. ಹೈವ್ ಮೈಂಡ್ ಅಂದ್ರೆ ಏನು ಅಂತ ಸ್ನೇಹಿತರೆ ಹಿಂದಿನ ವಿಡಿಯೋಸ್ ಅಲ್ಲಿ ಹೇಳಿದ್ದೀನಿ. ತುಂಬಾನೇ ದೇಹಗಳು ಒಂದೇ ಮೈಂಡ್. ಅದೇ ತರ ಡೆಮೋಗಾರ್ಗನ್ಸ್ ಮೈಂಡ್ ಫ್ಲೇಯರ್ ಜೊತೆಗೆ ವಿಲ್ ಕೂಡ ವೆಕ್ನಾಗೆ ಕನೆಕ್ಟ್ ಆಗಿದ್ದಾನೆ. ಇವರಲ್ಲಿ ಯಾರು ಏನನ್ನ ನೋಡ್ತಾರೋ ಏನನ್ನ ಫೀಲ್ ಮಾಡ್ತಾರೋ ಅದೆಲ್ಲ ವೆಕ್ನಾಗೂ ಕೂಡ ಗೊತ್ತಾಗುತ್ತೆ. ಒಂಥರ ಕಂಪ್ಯೂಟರ್ ನೆಟ್ವರ್ಕ್ ಇದ್ದಂಗೆ ಇದು. ತುಂಬಾನೇ ಕಂಪ್ಯೂಟರ್ಸ್ ಒಂದು ಮೈನ್ ಕಂಪ್ಯೂಟರ್ ಗೆ ಕನೆಕ್ಟ್ ಆಗಿರೋ ರೀತಿ. ದೊಡ್ಡವರನ್ನ ಸಾಯಿಸಿ ಕೇವಲ ಮಕ್ಕಳನ್ನ ಯಾಕೆ ವೆಕ್ನಾ ಟಾರ್ಗೆಟ್ ಮಾಡ್ತಿದ್ದಾನೆ ಅಂತ ಎಪಿಸೋಡ್ 4 ಅಲ್ಲಿ ವೆಕ್ನಾನೇ ಹೇಳ್ತಾನೆ. ಈಗ ವಿಲ್ ನ ಹೈವ್ ಮೈಂಡ್ ಗೆ ಕನೆಕ್ಟ್ ಮಾಡೋ ಕೆಲಸ ಶುರು ಆಗಿದೆ. ಸೀಸನ್ 1 ನ ಕೊನೆಯಲ್ಲಿ ಜಿಮ್ ಮತ್ತೆ ಜಾಯ್ಸ್ ಇಲ್ಲಿಗೆ ಬಂದು ವಿಲ್ ನ ಕಾಪಾಡೋದು. ಸೊ ಈಗ ಪ್ರೆಸೆಂಟ್ ಗೆ ಅಂದ್ರೆ ನವೆಂಬರ್ 3, 1987ಕ್ಕೆ ಬರ್ತೀವಿ. ಇನ್ನ 3 ದಿನ ಆದ್ರೆ ಈ ಅಪ್ಸೈಡ್ ಡೌನ್ ಮಾನ್ಸ್ಟರ್ ಸಮಸ್ಯೆ ಎಲ್ಲ ಶುರು ಆಗಿ 4 ವರ್ಷ. ಹಿಂದಿನ ಸೀಸನ್ ನ ಕೊನೆಯಲ್ಲಿ ವೆಕ್ನಾ ಕ್ರಿಸಿ, ಫ್ರೆಡ್, ಬ್ಯಾಸ್ಕೆಟ್ ಬಾಲ್ ಟೀಮ್ ನ ಪ್ಯಾಟ್ರಿಕ್ ಮತ್ತೆ ಮ್ಯಾಕ್ಸ್ ನ ಸಾಯಿಸಿ ಊರಾಗ್ಲ ಡೋರ್ ಓಪನ್ ಆಗೋ ಹಾಗೆ ಮಾಡ್ತಾನೆ. ಇದರಿಂದ ಅಪ್ಸೈಡ್ ಡೌನ್ ಹಾಕಿನ್ಸ್ ಗೂ ಹರಡ್ಕೊಳ್ಳೋಕೆ ಶುರು ಆಗಿತ್ತು. ಆದ್ರೆ ಮ್ಯಾಕ್ಸ್ ನ ಹೇಗೋ 11 ತನ್ನ ಪವರ್ಸ್ ಇಂದ ಕಾಪಾಡಿರ್ತಾಳೆ. ಈಗ ಜೀವ ಏನೋ ಇದೆ ಆದ್ರೆ ಬ್ರೈನ್ ವರ್ಕ್ ಆಗ್ತಿಲ್ಲ. ಜಾಯ್ಸ್, ಜಾನಥನ್ ಮತ್ತೆ ವಿಲ್ ಸದ್ಯಕ್ಕೆ ನ್ಯಾನ್ಸಿ ಮತ್ತೆ ಮೈಕ್ ನ ಮನೆಯಲ್ಲೇ ಸೆಟಲ್ ಆಗಿದ್ದಾರೆ. ಆದ್ರೆ ಹೊಸ ವಿಷಯ ಏನಂದ್ರೆ ಮೈಕ್ ಮತ್ತೆ ನ್ಯಾನ್ಸಿಯ ತಂಗಿ ಹಾಲಿಗೆ ಹೊಸ ಫ್ರೆಂಡ್ ಸಿಕ್ಕಿದ್ದಾನೆ. ಯಾರು ಅಂತ ಮುಂದೆ ನೋಡೋಣ. ಈ ಫ್ರೆಂಡ್ ಇವಳಿಗೆ ಬಿಟ್ರೆ ಬೇರೆ ಯಾರಿಗೂ ಕಾಣ್ತಿಲ್ಲ. ಈಗ್ಲೂ ಮನೆಯ ಹೊರಗೇನೆ ನಿಂತಿದ್ದಾನೆ. ಕಿಟಕಿ ಮೇಲೆ ಸ್ಪ್ರಿಂಕ್ಲರ್ ನ ನೀರು ಬೀಳ್ತಿರೋದ್ರಿಂದ ನಮಗೂ ಸರಿಯಾಗಿ ಕಾಣ್ತಿಲ್ಲ. ಈಗ ಹಾಲಿ ಎಲ್ಲರನ್ನ ತಿಂಡಿ ತಿನ್ನೋಕೆ ಕರ್ಕೊಂಡ್ ಬರ್ತಾಳೆ. ಮೈಕ್ ಅವರಮ್ಮ ಕ್ಯಾರನ್ ಎಲ್ಲರಿಗೂ ತಿಂಡಿ ತಯಾರಿಸಿ ಎಲ್ಲರನ್ನ ಚೆನ್ನಾಗಿ ನೋಡ್ಕೊಂತಿದ್ದಾಳೆ. ಗಂಡ
ಎಡ್ಗೆ ಮಾತ್ರ ಇವರು ಇನ್ನೆಷ್ಟು ದಿನ ಇಲ್ಲೇ ಇರ್ತಾರಪ್ಪ ಅನ್ನಂಗಾಗಿದೆ. ತಮ್ಮ ಮನೆಯ ಊಟ ಬೇರೆಯವ್ರು ತಿನ್ನೋದು ಇಷ್ಟನೇ ಆಗ್ತಿಲ್ಲ ಇವ್ರಿಗೆ. ಎಲ್ಲರೂ ಕಿತ್ತಾಡ್ಕೊಂಡು ತಿಂಡಿ ತಿಂತಾ ಇದ್ರೆ ಹಾಲಿ ತನ್ಪಾಡಿಗೆ ತಾನು ಎ ರಿಂಕಲ್ ಇನ್ ಟೈಮ್ ನಾವೆಲ್ ನ ಓದ್ತಾ ಇದ್ದಾಳೆ. ಈ ನಾವೆಲ್ ಮುಂದೆ ತುಂಬಾನೇ ಮುಖ್ಯ ಸ್ನೇಹಿತರೆ. ಯಾಕೆ ಅಂತ ಮುಂದಿನ ಎಪಿಸೋಡ್ ನ ವಿಡಿಯೋ ಅಲ್ಲಿ ಹೇಳ್ತೀನಿ. ಇಡೀ ಸೀರೀಸ್ ಅಲ್ಲಿ ಡಂಜಿಯನ್ಸ್ ಅಂಡ್ ಡ್ರ್ಯಾಗನ್ಸ್ ಗೇಮ್ ಹೇಗೆ ಇಂಪಾರ್ಟೆಂಟೋ ಅದೇ ತರ ಈ ಸೀಸನ್ 5 ಅಲ್ಲಿ ಎ ರಿಂಕಲ್ ಇನ್ ಟೈಮ್ ಬುಕ್ ಇಂಪಾರ್ಟೆಂಟ್. ಎಲ್ಲ ಸರಿಯಾಗಿ ತಿಂದು ತಟ್ಟೆನೂ ತೊಳೆದಿಡಲ್ಲ, ಕ್ಯಾರನ್ ತೊಳ್ಕೊಂತಾಳೆ ಅಂತ ಎಲ್ಲರೂ ಮನೆಯಿಂದ ಹೊರಡ್ತಾರೆ. ಜೊತೆಗೆ ರಾಬಿನ್ ಮತ್ತೆ ಸ್ಟೀವ್ ನ ರೇಡಿಯೋ ಪ್ರೋಗ್ರಾಮ್ ನ ಕೇಳ್ತಿದ್ದಾರೆ. ಹೌದು ಸ್ನೇಹಿತರೆ, ರಾಬಿನ್ ಮತ್ತೆ ಸ್ಟೀವ್ WSQK ಅನ್ನೋ ರೇಡಿಯೋ ಸ್ಟೇಷನ್ ಅಲ್ಲಿ ಕೆಲಸ ಮಾಡ್ತಿದ್ದಾರೆ. ಹಾಕಿನ್ಸ್ ಅಲ್ಲಿ ಅಪ್ಸೈಡ್ ಡೌನ್ ನ ಡೋರ್ ಓಪನ್ ಆಗ್ತಿದ್ದಂಗೆ ತುಂಬಾನೇ ಜನ ಊರ್ ಬಿಟ್ಟು ಹೋಗಿದ್ದಾರಲ್ಲ, ಅವರಲ್ಲಿ ಈ ರೇಡಿಯೋ ಸ್ಟೇಷನ್ ನ ನಡೆಸ್ತಿದ್ದ ವ್ಯಕ್ತಿ ಕೂಡ ಒಬ್ಬ. ರಾಬಿನ್ ರೇಡಿಯೋಲಿ ಈಗಿನ ಹಾಕಿನ್ಸ್ ನ ಪರಿಸ್ಥಿತಿ ಹೇಗಿದೆ ಅಂತ ಹೇಳ್ತಿದ್ದಾಳೆ. ಅದೇ ಮಿಲಿಟರಿಯವರು ಹಾಕಿನ್ಸ್ ನ ಕ್ವಾರಂಟೈನ್ ಮಾಡಿದ್ದಾರೆ. ಅಪ್ಸೈಡ್ ಡೌನ್ ಇಲ್ಲಿಗೂ ಹರಡ್ಕೊಳ್ಳೋಕೆ ಶುರು ಆಗಿತ್ತಲ್ಲ, ಹಾಗಾಗಿ ಫ್ರೀ ಆಗಿ ಮೆಡಿಕಲ್ ಚೆಕ್ಅಪ್ ಎಲ್ಲ ಮಾಡ್ತಿದ್ದಾರೆ. ಊರಗ್ಲ ಡೋರ್ ಓಪನ್ ಆಗಿತ್ತಲ್ಲ, ಅದನ್ನೆಲ್ಲ ಮೆಟಲ್ ಪ್ಲೇಟ್ ಗಳಿಂದ ಮುಚ್ಚಿದ್ದಾರೆ. ಜೊತೆಗೆ ಮಿಲಿಟರಿ ಆಕ್ಸೆಸ್ ಕಂಟ್ರೋಲ್ ಝೋನ್ ಅಥವಾ ಶಾರ್ಟ್ ಆಗಿ ಮ್ಯಾಗ್ಸಿ ಅನ್ನೋ ಜಾಗವನ್ನ ಮಿಲಿಟರಿ ಅವರು ಮಾಡ್ಕೊಂಡಿದ್ದಾರೆ. ಇಲ್ಲಿಗೆ ಯಾರಿಗೂ ಹೋಗೋಕ್ ಬಿಡಲ್ಲ. ಎಲ್ಲಾ ಕಡೆ ಇರೋ ಡೋರ್ ಗಳನ್ನ ಮೆಟಲ್ ಪ್ಲೇಟ್ ಗಳಿಂದ ಮುಚ್ಚಿದ್ದಾರೆ. ಆದ್ರೆ ಒಂದು ಕಡೆ ಬಿಟ್ಟು, ಅದೇ ಈ ಮ್ಯಾಗ್ಸಿ ಜಾಗದಲ್ಲಿ ಹಾಕಿನ್ಸ್ ಲೈಬ್ರರಿ ಇದೆ. ಈ ಲೈಬ್ರರಿ ಅಪ್ಸೈಡ್ ಡೌನ್ ನ ಡೋರ್ ಓಪನ್ ಆಗ್ಬೇಕಾದ್ರೆ ತುಂಬಾನೇ ಡ್ಯಾಮೇಜ್ ಆಗಿತ್ತು. ಇಲ್ಲಿರೋ ಒಂದು ಡೋರ್ ನ ಮಿಲಿಟರಿ ಅವರು ಮುಚ್ಚಿಲ್ಲ. ಕಾರಣ ಇವರು ಅಪ್ಸೈಡ್ ಡೌನ್ ಅಲ್ಲೇ ಮಿಲಿಟರಿ ಬೇಸ್ ಮತ್ತೆ ಲ್ಯಾಬ್ ಎಲ್ಲ ಮಾಡ್ಕೊಂಡಿದ್ದಾರೆ. ಸೊ ರಾಬಿನ್ ರೇಡಿಯೋ ಅಲ್ಲಿ ಈ ವಿಷಯ ಎಲ್ಲ ಹೇಳಿ ತನ್ನ ಗರ್ಲ್ ಫ್ರೆಂಡ್ ವಿಕಿಗೋಸ್ಕರ ಸಾಂಗ್ ಪ್ಲೇ ಮಾಡಿದಾಗ ಸಿಗ್ನಲ್ ಸಮಸ್ಯೆ ಆಗಿ ರೇಡಿಯೋ ಆಫ್ ಆಗುತ್ತೆ. ಸ್ಟೀವ್ ಇದನ್ನ ಹೇಗೆ ಸರಿ ಮಾಡೋದು ಅಂತ ಕೇಳೋಕೆ ವಾಕಿ ಟಾಕಿ ಮುಖಾಂತರ ಸ್ಕೂಲ್ಗೆ ಹೋಗ್ತಿರೋ ಡಸ್ಟಿನ್ ಗೆ ಕಾಂಟ್ಯಾಕ್ಟ್ ಮಾಡಿದಾಗ ಇವನು ಇನ್ನೂ ಎಡಿನ ಕಳ್ಕೊಂಡಿರೋ ದುಃಖದಲ್ಲೇ ಇದ್ದಾನೆ. ಹಾಗಾಗಿ ಸ್ಟೀವ್ ಜೊತೆ ಸರಿಯಾಗಿ ಮಾತಾಡಲ್ಲ. ಮ್ಯಾನ್ಯುಯಲ್ ಬುಕ್ ಓದ್ಬಿಟ್ಟು ಸರಿ ಮಾಡ್ಕೊಳಪ್ಪ ಅಂತ ಹೇಳ್ತಾನೆ. ಎಡಿಯ ನೆನ್ಪಲ್ಲಿ ಇನ್ನೂ ಹೆಲ್ಫೇರ್ ಕ್ಲಬ್ ನ ಟಿ ಶರ್ಟ್ ಹಾಕೊಂಡೆ ಓಡಾಡ್ತಿರೋದ್ರಿಂದ ಎಲ್ಲರೂ ಇವನನ್ನ ವಿಚಿತ್ರವಾಗಿ ನೋಡ್ತಾ ಇದ್ದಾರೆ. ಯಾಕಂದ್ರೆ ಇವರೆಲ್ಲರೂ ಅನ್ಕೊಂಡಿದ್ದಾರೆ ಎಡಿ ಯಾವ್ದೋ ಡಿಮಾನಿಕ್ ಕಲ್ಟ್ ಗೆ ಸೇರಿದವನು ಡೀಮನ್ ನ ಕರೆಸಿ ಜನರನ್ನ ಸಾಯಿಸಿದ ಅಂತೆಲ್ಲ. ಹಾಗಾಗಿ ಬ್ಯಾಸ್ಕೆಟ್ ಬಾಲ್ ಟೀಮ್ ಅಲ್ಲಿ ಇದ್ದ ಆಂಡಿ ಅನ್ನೋ ಹುಡುಗ ಡಸ್ಟಿನ್ ನ ಹಿಡ್ಕೊಂಡು ಇವನ ಟಿ ಶರ್ಟ್ ನ ಹರಿದಾಕೋಕೆ ನೋಡ್ತಾನೆ. ಇದೇ ಬ್ಯಾಸ್ಕೆಟ್ ಬಾಲ್ ಟೀಮ್ ನ ಕ್ಯಾಪ್ಟನ್ ಜೇಸನ್ ಹಿಂದಿನ ಸೀಸನ್ ಅಲ್ಲಿ ಎಡಿ, ಡಸ್ಟಿನ್, ಮೈಕ್ ಮತ್ತೆ ಲೂಕಸ್ ನ ಹಿಂದೆ ಬಿದ್ದಿದ್ದ. ಕೊನೆಯಲ್ಲಿ ವಿಕ್ಟರ್ ನ ಮನೆಯಲ್ಲಿ ಲೂಕಸ್ ಗೆ ಹೊಡೆಯೋಕೆ ಬಂದಿದ್ದಾಗ ಸರಿಯಾದ ಸಮಯಕ್ಕೆ ಅಪ್ಸೈಡ್ ಡೌನ್ ನ ಡೋರ್ ಓಪನ್ ಆಗ್ಬೇಕಾದ್ರೆ ಇವನ ದೇಹ ಕೂಡ ಅರ್ಧ ಭಾಗ ಕಟ್ಟಾಗಿ ಸಾವನ್ನಪ್ಪಿದ. ಈಗ ಅವನ್ ತರಾನೇ ಅವನ ಫ್ರೆಂಡ್ ಆಂಡಿ ಕೂಡ ಆಡ್ತಿದ್ದಾನೆ. ಆಂಡಿ ಡಸ್ಟಿನ್ ಗೆ ಏನಾದ್ರೂ ಮಾಡೋಷ್ಟ್ರಲ್ಲೇ ಲೂಕಸ್, ಮೈಕ್ ಮತ್ತೆ ವಿಲ್ ಬಂದು ಮುಂದೆ ನಿನ್ಗೆ ಮಕ್ಕಳಾಗ್ದಂಗೆ ಮಾಡ್ತೀವಿ ಅಂದಾಗ ಸೈಲೆಂಟ್ ಆಗಿ ಇಲ್ಲಿಂದ ಹೋಗ್ತಾನೆ ಆಂಡಿ. ಇಲ್ಲೇ 11 ನ ಮಿಸ್ಸಿಂಗ್ ಪೋಸ್ಟರ್ ಕೂಡ ಇದೆ. ಈ ಮಿಸ್ಸಿಂಗ್ ಪೋಸ್ಟರ್ ಅಲ್ಲಿ ಹಾಕಿನ್ಸ್ ಪೊಲೀಸ್ ಡಿಪಾರ್ಟ್ಮೆಂಟ್ ನ ಫೋನ್ ನಂಬರ್ ಕೂಡ ಇದೆ. ಇದ್ಯಾವುದೋ ರ್ಯಾಂಡಮ್ ನಂಬರ್ ಹಾಕಿಲ್ಲ ಸ್ನೇಹಿತರೆ. ಇದಕ್ಕೆ ಫೋನ್ ಮಾಡಿದ್ರೆ ಒಂದು ರೆಕಾರ್ಡೆಡ್ ಮೆಸೇಜ್ ಪ್ಲೇ ಆಗುತ್ತೆ. ಅಂದ್ರೆ ನಾವು ಫೋನ್ ಮಾಡಿದ್ರೆ ಅಲ್ಲ, US ಅಲ್ಲಿ ಇರೋರು ಮಾಡಿದ್ರೆ ಮಾತ್ರ ಈ ರೆಕಾರ್ಡಿಂಗ್ ಪ್ಲೇ ಆಗುತ್ತೆ. ಏನಂತ, ಹಾಕಿನ್ಸ್ ಅಲ್ಲಿ ಭೂಕಂಪ ಆಗಿ ಸದ್ಯಕ್ಕೆ ಲಾಕ್ ಡೌನ್ ಜಾರಿಯಾಗಿದೆ. ಎಮರ್ಜೆನ್ಸಿ ಟಾಸ್ಕ್ ಫೋರ್ಸ್ ಅವರು ಪೊಲೀಸ್ ಅವರ ಜೊತೆ ಸೇರಿ ಜೇನ್ ಹಾಪರ್ ಅನ್ನೋ ಹುಡುಗಿಯನ್ನ ಹುಡುಕ್ತಾ ಇದ್ದಾರೆ. ಹಾಕಿನ್ಸ್ ನ ಜವಾಬ್ದಾರಿಯುತ ನಾಗರಿಕರಾಗಿ ಅವಳನ್ನ ಹುಡ್ಕೋಕೆ ಸಹಾಯ ಮಾಡಿ ಅಂತ ಹೇಳ್ತಾರೆ. ಹಿಂದೆ ಹಾಕಿನ್ಸ್ ಲ್ಯಾಬ್ ನ ಡೈರೆಕ್ಟರ್ ಆಗಿದ್ದ ಸ್ಯಾಮ್ ಜೇನ್ ಹಾಪರ್ ಅನ್ನೋ ಹೆಸರಲ್ಲೇ 11 ನ ಬರ್ತ್ ಸರ್ಟಿಫಿಕೇಟ್ ಮಾಡಿಸಿ ಜಿಮ್ ಗೆ ಕೊಟ್ಟಿದ್ರು. ಜಿಮ್ ನ ಮಗಳು 11 ಅನ್ನೋ ಹಾಗೆ ಮಾಡೋಕೆ. ಇದೇ ಹೆಸರು ಯಾಕಿಟ್ಟಿದ್ದಾರೆ ಅಂದ್ರೆ 11 ಅವರಮ್ಮ ಟೆರಿ ಐವ್ಸ್ ಇವಳಿಗೆ ಜೇನ್ ಅಂತಾನೆ ಕರಿತಾ ಇದ್ದಿದ್ದು. ಸೊ ಈಗ ಸ್ಕೂಲ್ ಅಲ್ಲಿ 11 ನ ಮಿಸ್ಸಿಂಗ್ ಪೋಸ್ಟರ್ ಯಾಕಿದೆ ಅಂದ್ರೆ ಮಿಲಿಟರಿ ಅವರು ಇನ್ನು ಇವಳನ್ನ ಹುಡುಕ್ತಾನೆ ಇದ್ದಾರೆ. ಹಾಕಿನ್ಸ್ ಅಲ್ಲಿ ಏನೇನ್ ನಡೀತಿದ್ಯೋ ಅದಕ್ಕೆಲ್ಲ ಕಾರಣ 11 ಅಂತಾನೆ ಅನ್ಕೊಂಡಿರೋದು ಹಿಂದಿನ ಸೀಸನ್ ಅಲ್ಲೂ ನೋಡಿದೀವಿ. ಲೆಫ್ಟಿನೆಂಟ್ ಕರ್ನಲ್ ಸಲಿವನ್ ಯಾರಾದ್ರೂ 11 ತರ ಕಾಣಿಸಿದ್ರೆ ಸಾಕು, ತಮ್ಮ ಆರ್ಮಿ ಜೊತೆಗೆ ಸಾನಿಕ್ ವೆಪನ್ ನ ಕೂಡ ಎತ್ಕೊಂಡು ಓಡ್ತಾರೆ. ಯಾಕಂದ್ರೆ ಈ ಸಾನಿಕ್ ವೆಪನ್ ಇಂದ ಬರೋ ಹೈ ಫ್ರೀಕ್ವೆನ್ಸಿ ಸಿಗ್ನಲ್ 11 ಗೆ ಆಗಲ್ಲ. ಅವಳಿಗೆ ತನ್ನ ಪವರ್ಸ್ ಯೂಸ್ ಮಾಡೋಕೆ ಕಷ್ಟ ಆಗುತ್ತೆ. 11 ವೆಕ್ನಾ ಜೊತೆ ಫೈಟ್ ಮಾಡೋಕೆ ಫುಲ್ ಟ್ರೈನಿಂಗ್ ಪಡ್ಕೊಂತಿದ್ದಾಳೆ. ಜಿಮ್ ಮತ್ತೆ ಜಾಯ್ಸ್ ಇಬ್ರು ಸೇರಿ ಇವಳಿಗೆ ಈ ಟ್ರೈನಿಂಗ್ ಅಲ್ಲಿ ಸಹಾಯ ಮಾಡ್ತಿದ್ದಾರೆ. ರೇಡಿಯೋ ಸ್ಟೇಷನ್ ಅಲ್ಲಿ ರೇಡಿಯೋ ಯಾಕೆ ಸರಿಯಾಗಿ ವರ್ಕ್ ಆಗ್ತಿಲ್ಲ ಅಂತ ತಿಳ್ಕೊಳ್ಳೋಕೆ ಡಸ್ಟಿನ್ ಹೇಳಿದ ಹಾಗೆ ಮ್ಯಾನ್ಯುಯಲ್ ಬುಕ್ ನ ಹುಡುಕ್ತಾ ಇದ್ದಾರೆ. ನ್ಯಾನ್ಸಿ ಮತ್ತೆ ಜಾನಥನ್ ಕೂಡ ಇಲ್ಲೇ ಇದ್ದಾರೆ. ನ್ಯಾನ್ಸಿಗೆ ಕೊನೆಗೂ ಮ್ಯಾನ್ಯುಯಲ್ ಸಿಕ್ತು. ಟವರ್ ಮೇಲೆ ಇರೋ ರೇಡಿಯೋ ಹೆಡ್ ಅಲ್ಲಿ ಏನೋ ಸಮಸ್ಯೆ ಆಗಿರೋದ್ರಿಂದ ಅದನ್ನ ಸರಿ ಮಾಡೋಕೆ ಜಾನಥನ್ ಮತ್ತೆ ಸ್ಟೀವ್ ನ್ಯಾನ್ಸಿನ ಇಂಪ್ರೆಸ್ ಮಾಡೋಕೆ ಒಳ್ಳೆ ಕಾಂಪಿಟೇಷನ್ ಅನ್ನೋ ಹಾಗೆ ಮೇಲೆ ಹತ್ತಿ ಹೋಗ್ತಾರೆ. ಕೊನೆಗೂ ಇಬ್ರು ಸೇರಿ ರೇಡಿಯೋ ಹೆಡ್ ನ ರಿಪೇರ್ ಮಾಡಿ ವಾಪಸ್ ಬರ್ತಾರೆ. ಇದೇ ಸಮಯಕ್ಕೆ ಮರಿ ಟ್ರಕ್ ಅಲ್ಲಿ ಇಲ್ಲಿಗೆ ಬಂದಾಗ ಗೊತ್ತಾಯ್ತು ಇವನು ಸ್ಮಗ್ಲರ್ ತರ ಕೆಲಸ ಮಾಡ್ತಾ ಇದ್ದಾನೆ. ಹೊರಗಿಂದ ಹಾಕಿನ್ಸ್ ಗೆ ಗ್ರಾಸರಿ, ಸೊಪ್ಪು, ತರಕಾರಿ ಎಲ್ಲ ತರೋ ನೆಪದಲ್ಲಿ ವೆಪನ್ಸ್ ನ ತಗೊಂಡ್ ಬಂದು ಕೊಡ್ತಿದ್ದಾನೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಅಪ್ಸೈಡ್ ಡೌನ್ ಅಲ್ಲಿ ಒಂದು ಮಿಲಿಟರಿ ಬೇಸ್ ಮತ್ತೆ ಲ್ಯಾಬ್ ಇದೆ ಅಂತ ಹೇಳದ್ನಲ್ಲ, ಅಲ್ಲಿಗೆ ಕೆಲವು ಸಪ್ಲೈಸ್ ತಗೊಂಡು ಹೋಗೋಕೆ ಆರ್ಮಿ ಟ್ರಕ್ ಗಳು ಅವಾಗವಾಗ ಅಪ್ಸೈಡ್ ಡೌನ್ ಗೆ ಹೋಗ್ತಿರ್ತವೆ. ಯಾವಾಗ ಹೋಗ್ತವೆ ಅಂತ ತಿಳ್ಕೊಂಡ್ ಬಂದು ಇವರಿಗೆ ಹೇಳ್ತಾ ಇರ್ತಾನೆ ಮರಿ. ಯಾಕೆಂದ್ರೆ ಈ ಟ್ರಕ್ ಅಲ್ಲಿ ಯಾರಿಗೂ ಕಾಣ್ದಂಗೆ ಜಿಮ್ ಅಪ್ಸೈಡ್ ಡೌನ್ ಗೆ ಹೋಗಿ ವೆಕ್ನಾನ ಹುಡ್ಕೋ ಕೆಲಸ ಮಾಡ್ತಾನೆ. ಈಗ ಅಷ್ಟೇ ಅಲ್ಲ, ತುಂಬಾನೇ
ತುಂಬಾನೇ ಸಲ ಇದೇ ರೀತಿ ಜಿಮ್ ಆಗ್ಲೇ ಅಪ್ಸೈಡ್ ಡೌನ್ ಗೆ ಹೋಗಿ ಬಂದಿದ್ದಾನೆ ಈ ಟ್ರಕ್ ಗಳ ಸಹಾಯದಿಂದ. ಇನ್ನು ವೆಕ್ನಾ ಸಿಕ್ಕಿಲ್ಲ ಅಷ್ಟೇ, ಈ ಬಾರಿ ಟ್ರಕ್ ಗಳಲ್ಲಿ ಸ್ವಲ್ಪ ಜಾಸ್ತಿ ಮಾಲ್ ತಗೊಂಡು ಹೋಗ್ತಿರೋದ್ರಿಂದ ಅದನ್ನ ಲ್ಯಾಬ್ ಅಲ್ಲಿ ಇಳಿಸ್ಕೊಳ್ಳೋಕೆ ಕಡಿಮೆ ಅಂದ್ರೂ 2 ಗಂಟೆ ಬೇಕಾಗುತ್ತೆ. ಜಿಮ್ಗೆ ವೆಕ್ನಾನ ಹುಡ್ಕೋಕೆ 2 ಗಂಟೆಗಳ ಕಾಲ ಸಮಯ ಸಿಗುತ್ತೆ. ಜಿಮ್ ಅಪ್ಸೈಡ್ ಡೌನ್ ಗೆ ಹೋಗಿ ವೆಕ್ನಾನ ಹುಡ್ಕೋ ಕೆಲ್ಸಕ್ಕೆ ಕ್ರಾಲ್ ಅಂತ ಹೆಸರಿಟ್ಟಿದ್ದಾರೆ. ಡಂಜಿಯನ್ಸ್ ಅಂಡ್ ಡ್ರ್ಯಾಗನ್ಸ್ ಗೇಮ್ ಅಲ್ಲೂ ಈ ಕ್ರಾಲ್ ಅನ್ನೋ ಕಾನ್ಸೆಪ್ಟ್ ಬರುತ್ತೆ. ಹಾಗಾಗಿ ಮರಿ ಜಾನಥನ್ಗೋಸ್ಕರ ಸಾಂಗ್ಸ್ ಇರೋ ಕ್ಯಾಸೆಟ್ ನ ತಗೊಂಡ್ ಬಂದಿದ್ದಾನೆ. ಈ ಕ್ಯಾಸೆಟ್ ಅಲ್ಲ ಮುಖ್ಯ, ಕ್ಯಾಸೆಟ್ ಬಾಕ್ಸ್ ಒಳಗೆ ಏನಿದೆ ಅನ್ನೋದು ಮುಖ್ಯ. ಏನಿದೆ ಅಂತ ಮುಂದೆ ಗೊತ್ತಾಗುತ್ತೆ. ಸೊ ರಾಬಿನ್ ಈಗ ರೇಡಿಯೋ ಅಲ್ಲಿ ನಾರ್ಮಲ್ ರೇಡಿಯೋ ಶೋ ನಡೆಸೋ ಹಾಗೆ ಮಾತಾಡ್ತಾ ಮಧ್ಯದಲ್ಲಿ ಕೋಡ್ ವರ್ಡ್ಸ್ ಅಲ್ಲಿ ಮಿಲಿಟರಿ ಟ್ರಕ್ಸ್ ಅಪ್ಸೈಡ್ ಡೌನ್ ಗೆ ಹೋಗ್ತಿರೋ ವಿಷಯ ಹೇಳ್ತಾಳೆ. ಇದನ್ನ ಜಿಮ್, ಜಾಯ್ಸ್ ಮತ್ತೆ ಸ್ಕೂಲ್ ಅಲ್ಲಿ ಇರೋ ಮೈಕ್ ಮತ್ತೆ ಅವನ ಫ್ರೆಂಡ್ಸ್ ಎಲ್ಲ ಬರ್ಕೊಂತಾ ಇದಾರೆ. ಯಾವಾಗ ಎಷ್ಟು ಗಂಟೆಗೆ ಟ್ರಕ್ ಗಳು ಹೋಗ್ತವೆ, ಎಷ್ಟು ಗಂಟೆಗಳ ಸಮಯ ಅಪ್ಸೈಡ್ ಡೌನ್ ಅಲ್ಲಿ ವೆಕ್ನಾನ ಹುಡ್ಕೋಕೆ ಸಿಗುತ್ತೆ ಅಂತೆಲ್ಲ ರಾಬಿನ್ ಕೋಡ್ ವರ್ಡ್ಸ್ ಅಲ್ಲಿ ಹೇಳಿದಾಗ ಕ್ರಾಲ್ ಹೇಗೆ ನಡಿಬೇಕು ಅಂತ ಪ್ಲಾನ್ ಮಾಡೋಕೆ ಎಲ್ಲರೂ ಹೊರಡ್ತಾರೆ. ಮೊದಲು ಮ್ಯಾಗ್ಸಿಯಲ್ಲಿ ಅದೇ ಮಿಲಿಟರಿ ಆಕ್ಸೆಸ್ ಕಂಟ್ರೋಲ್ ಝೋನ್ ಇರೋ ಜಾಗದಲ್ಲಿ ಅಪ್ಸೈಡ್ ಡೌನ್ ಗೆ ಹೋಗೋ ದ್ವಾರ ಇದೆಯಲ್ಲ, ಅಲ್ಲಿಗೆ ಯಾರಿಗೂ ಹೋಗೋಕ್ ಬಿಡಲ್ಲ. ಆದ್ರೆ ಸೀಸನ್ 2 ಅಲ್ಲಿ ನಾವು ನೋಡಿರೋ ಹಾಗೆ ಹಾಕಿನ್ಸ್ ನ ಕೆಳಗೆ ಸುರಂಗಗಳು ಸೃಷ್ಟಿಯಾಗಿರುತ್ತೆ. ಅಪ್ಸೈಡ್ ಡೌನ್ ಇಂದ ಬಳ್ಳಿಗಳು, ಆರ್ಗ್ಯಾನಿಕ್ ಸಬ್ಸ್ಟೆನ್ಸ್ ಎಲ್ಲ ಅಲ್ಲಿ ಬೆಳ್ಕೊಂಡಿತ್ತು. ಜೊತೆಗೆ ಡೆಮೋಗಾರ್ಗನ್ಸ್ ಕೂಡ ಅದೇ ಸುರಂಗದ ಒಳಗಿಂದ ಓಡಾಡ್ತಿರ್ತವೆ. ಈಗ ಅಲ್ಲಿಂದನೇ ಜಿಮ್ ಮ್ಯಾಗ್ಸಿ ಒಳಗೆ ಹೋಗಿ ಟ್ರಕ್ ಗೋಸ್ಕರ ಕಾಯೋದು. ಆಮೇಲೆ ಟ್ರಕ್ ಹತ್ತಿ ಅಪ್ಸೈಡ್ ಡೌನ್ ಗೆ ಹೋಗಿ ವೆಕ್ನಾನ ಹುಡ್ಕೋ ಪ್ಲಾನ್. ಜಿಮ್ ಅಪ್ಸೈಡ್ ಡೌನ್ ಗೆ ಹೋದಾಗ ತನ್ನ ಜೊತೆ ಟೆಲಿಮೆಟ್ರಿ ಟ್ಯಾಗ್ ಅನ್ನೋ ಒಂದು ಡಿವೈಸ್ ನ ಕೂಡ ಇಟ್ಕೊಂಡು ಹೋಗ್ತಾನೆ. ಇದರಿಂದ ಜಿಮ್ ನ ಲೊಕೇಶನ್ ಟ್ರ್ಯಾಕ್ ಮಾಡೋಕೆ ಈಸಿ ಆಗುತ್ತೆ. ಅಕಸ್ಮಾತ್ ಜಿಮ್ ಗೆ ಏನೇ ಸಮಸ್ಯೆ ಆದ್ರೂ ಅವನನ್ನ ಕಾಪಾಡೋಕೆ ಲೊಕೇಶನ್ ಗೊತ್ತಾಗುತ್ತಲ್ಲ, ಹಾಗಾಗಿ. ಸೊ ಪ್ಲಾನ್ ರೆಡಿ ಆಯ್ತು. ಆದ್ರೆ ಸ್ಟೀವ್ ಗೆ ವೆಕ್ನಾ ಸಿಗ್ತಾನೆ ಅಂತ ನಂಬಿಕೆನೇ ಇಲ್ಲ. ತುಂಬಾನೇ ಸಲ ಕ್ರಾಲ್ ಮಾಡಿದ್ರು ಕೂಡ ಇಲ್ಲಿವರೆಗೂ ವೆಕ್ನಾ ಸಿಕ್ಕಿಲ್ಲ. ಅಂದ್ರೆ ಹಿಂದಿನ ಸೀಸನ್ ನ ಕೊನೆಯಲ್ಲಿ ಎಲ್ಲರೂ ಸೇರಿ ವೆಕ್ನಾ ಮೇಲೆ ದಾಳಿ ಮಾಡಿ ಆದ್ಮೇಲೆ ಅವನು ಜೀವಂತವಾಗಿ ಇರಲ್ಲ ಅಂತ ಸ್ಟೀವ್ ಅನ್ಕೊಂಡಿದ್ದಾನೆ. ಆದ್ರೆ ಹಿಂದಿನ ಸೀಸನ್ ಅಲ್ಲೇ ಹಾಕಿನ್ಸ್ ನ ಭವಿಷ್ಯವನ್ನ ವೆಕ್ನಾ ನ್ಯಾನ್ಸಿಗೆ ತೋರಿಸಿದ್ದ. ಹೇಗೆ ಹಾಕಿನ್ಸ್ ನಾಶ ಆಗುತ್ತೆ, ನ್ಯಾನ್ಸಿಯ ಫ್ಯಾಮಿಲಿ ಅವರು ಹೇಗೆ ಸಾಯ್ತಾರೆ ಅನ್ನೋದೆಲ್ಲ ನ್ಯಾನ್ಸಿ ನೋಡಿರೋದ್ರಿಂದ ಅದು ನಿಜ ಆಗುತ್ತೆ ಅನ್ನುವಂತ ನ್ಯಾನ್ಸಿಗೆ ಭಯ. ಇನ್ನೊಂದ್ ಕಡೆ ಮೈಕ್ ಮತ್ತೆ ಅವನ ಫ್ರೆಂಡ್ಸ್ ಕೂಡ ಕಾಡಿನಲ್ಲಿ ಪಿಕ್ನಿಕ್ ಟೇಬಲ್ ಮೇಲೆ ಮ್ಯಾಪ್ ಇಟ್ಕೊಂಡು ಪ್ಲಾನ್ ಮಾಡ್ತಿದ್ದಾಗ ಇದ್ದಕ್ಕಿದ್ದಂಗೆ ವಿಲ್ಗೆ ಏನೋ ವಿಚಿತ್ರವಾದ ಅನುಭವ ಆಗ್ತಾ ಇದೆ. ಇವನು ಮೇಲೆ ನೋಡಿದಾಗ ಆಕಾಶನೇ ತಿರುಗ್ತಿರೋ ಹಾಗೆ ಕಾಣಿಸಿದ್ರಿಂದ ಹೋಗಿ ಮರ ಇಡ್ಕೊಂತಾನೆ. ಯಾಕೆ ಏನಾಯ್ತು ಅಂತ ಇವನ ಫ್ರೆಂಡ್ಸ್ ಕೇಳಿದಾಗ ಯಾಕೋ ಆಕಾಶನೇ ತಿರುಗ್ತಿರೋ ಹಾಗಾಯ್ತು. ಕ್ರಾಲ್ ಶುರು ಆಗೋ ಟೈಮಲ್ಲಿ ಸ್ವಲ್ಪ ನರ್ವಸ್ ಆಗ್ಬಿಡ್ತೀನಿ, ಅದಕ್ಕೆ ಇರ್ಬೇಕು ಅಂತಾನೆ. ಆದ್ರೆ ಮೈಕ್ಗೆ ಅನಿಸ್ತಾ ಇದೆ ವೆಕ್ನಾ ಎಲ್ಲೋ ಹತ್ರ ಇರ್ಬೇಕು, ಅದಕ್ಕೆ ಹೀಗಾಗ್ತಿದೆ ಅಂತ. ಇವನ್ ಅನ್ಕೊಂಡಿರೋದೇ ಸರಿ, ವೆಕ್ನಾ ಹತ್ರನೇ ಇದ್ದಾನೆ. ಎಲ್ಲಿ ಅಂತ ಮುಂದೆ ಗೊತ್ತಾಗುತ್ತೆ ಸ್ನೇಹಿತರೆ. ಸ್ಕೂಲಲ್ಲಿ ಮೈಕ್ ನ ತಂಗಿ ಹಾಲಿ ಪ್ಲೇ ಗ್ರೌಂಡ್ ರೌಂಡ್ ಅಬೌಟ್ ಮೇಲೆ ಮಲಗಿದ್ದಾಳೆ. ಇವಳ ಫ್ರೆಂಡ್ ಇದನ್ನ ತಿರುಗಿಸ್ತಾ ಇದ್ದಾಳೆ ಸ್ಲೋ ಆಗಿ. ಆದ್ರೆ ಡೆರಿಕ್ ಅನ್ನೋ ಹುಡುಗ ಬಂದು ಇದನ್ನ ಸ್ಪೀಡ್ ಆಗಿ ತಿರುಗಿಸೋಕೆ ಶುರು ಮಾಡಿದಾಗ ಇವಳಿಗೆ ಆಕಾಶನೇ ತಿರುಗ್ತಿರೋ ಹಾಗೆ ಕಾಣಿಸ್ತಾ ಇದೆ. ಇದೇ ರೀತಿ ಸ್ವಲ್ಪ ಸಮಯದ ಹಿಂದೆ ವಿಲ್ಗೂ ಕೂಡ ಕಾಣಿಸಿದ್ದು. ಟೀಚರ್ ಬಂದು ಆಟ ಆಡಿದ್ದು ಸಾಕು, ಕ್ಲಾಸ್ಗೆ ವಾಪಸ್ ಬನ್ನಿ ಅಂತ ಎಲ್ಲರನ್ನ ಕರೆದಾಗ ಮತ್ತೆ ಹಾಲಿ ಈ ಎಪಿಸೋಡ್ ನ ಸ್ಟಾರ್ಟಿಂಗ್ ಅಲ್ಲಿ ಒಬ್ಬ ವ್ಯಕ್ತಿಯನ್ನ ಕಿಟಕಿಯಿಂದ ಹೊರಗೆ ನೋಡ್ತಿದ್ಲಲ್ಲ, ಅದೇ ವ್ಯಕ್ತಿನ ಮಾತಾಡ್ಸೋಕೆ ಬರ್ತಾಳೆ. ಟೀಚರ್ ಇದ್ಯಾರ ಜೊತೆ ಮಾತಾಡ್ತಿದ್ದಾಳೆ ಇವಳು ಅಂತ ಆಶ್ಚರ್ಯವಾಗಿ ನೋಡ್ತಿದ್ದಾರೆ. ಯಾಕಂದ್ರೆ ಆ ವ್ಯಕ್ತಿ ಕೇವಲ ಹಾಲಿಗೆ ಮಾತ್ರ ಕಾಣಿಸ್ತಾ ಇರೋದು, ನಮಗಾಗ್ಲಿ ಟೀಚರ್ಗೆ ಆಗ್ಲಿ ಕಾಣಿಸ್ತಾ ಇಲ್ಲ. ಇನ್ನೊಂದು ವಿಷಯ ಏನಂದ್ರೆ ಸ್ನೇಹಿತರೆ, ಇಲ್ಲಿ ಟೀಚರ್ ನ ಕ್ಯಾರೆಕ್ಟರ್ ಮಾಡಿರೋರು ರಿಯಲ್ ಆಗಿ ಈ ಸೀರೀಸ್ ನ ಕ್ರಿಯೇಟರ್ಸ್ ಡಫರ್ ಬ್ರದರ್ಸ್ ಅವರ ಹೈಸ್ಕೂಲ್ ಡ್ರಾಮಾ ಟೀಚರ್ ಅಂತೆ. ಇನ್ನೊಂದ್ ಕಡೆ ಅಪ್ಸೈಡ್ ಡೌನ್ ನ ಲ್ಯಾಬ್ ಅಲ್ಲಿ ಡಾಕ್ಟರ್ ಕೆ ನ ನೋಡ್ತೀವಿ. ಇವಳ ಹತ್ರ ಆರ್ಮಿ ಆಫೀಸರ್ ಬಂದು 11 ಇನ್ನೂ ಸಿಕ್ಕಿಲ್ಲ ಅಂದಾಗ ಕೋಪ ಬಂದ್ರು ಕೂಡ ಕಾಮ್ ಆಗಿನೇ ಆದಷ್ಟು ಬೇಗ ಅವಳನ್ನ ಹಿಡಿಲಿಲ್ಲ ಅಂದ್ರೆ ತುಂಬಾನೇ ಜನ ಅಮಾಯಕರು ಸಾವನ್ನಪ್ತಾರೆ ಅಂತ ಹೇಳ್ತಿದ್ದಾಳೆ. 11 ಮತ್ತೆ ಬೇರೆಯವರೆಲ್ಲ ಸೇರಿ ವೆಕ್ನಾನ ಹುಡುಕ್ತಾ ಇದ್ರೆ ಇವರಿಗೆ 11 ವೆಕ್ನಾ ತರ ಕಾಣಿಸ್ತಾ ಇದ್ದಾಳೆ. 11 ನ ಬಂಧಿಸಿ ಅವಳ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡೋ ಸಾಧ್ಯತೆ ಕೂಡ ಇದೆ. ಯಾಕಂದ್ರೆ ಈ ಮೇಡಮ್ ಕೆ ಅಪ್ಸೈಡ್ ಡೌನ್ ನಲ್ಲಿ ಇರೋ ಸಣ್ಣ ಪುಟ್ಟ ಮಾನ್ಸ್ಟರ್ಸ್ ನ ಕೂಡ ಎತ್ತಾಕೊಂಡ್ ಬಂದು ಸ್ಟಡಿ ಮಾಡ್ತಾ ಇದ್ದಾಳೆ. ಇವಳ ತಲೆಗೂ ಈ ಮಾನ್ಸ್ಟರ್ಸ್ ನ ವೆಪನ್ ನ ರೀತಿ ಬಳಸೋ ಐಡಿಯಾ ಬಂದಿರೋ ಹಾಗಿದೆ. ಜಿಮ್ 11 ಮತ್ತೆ ಜಾಯ್ಸ್ ಭೂಮಿಯ ಒಳಗೆ ಇರೋ ಸುರಂಗಗಳ ಮುಖಾಂತರ ಓಡಾಡ್ತಿದ್ದಾರೆ. 11 ಮಿಲಿಟರಿ ಅವ್ರಿಗೆ ಕಾಣಿಸ್ಕೋಬಾರ್ದು ಅಂತ. ಕಾಡಿನಲ್ಲಿ ಇರೋ ಜಿಮ್ ನ ಹಳೆ ಮನೆವರೆಗೂ ಸುರಂಗದಿಂದಾನೇ ಬರ್ತಾರೆ. ಎಲ್ಲಾದ್ರೂ ಹೋಗ್ಬೇಕು ಅಂದ್ರೂ ಕೂಡ ಸುರಂಗದ ಒಳಗಿಂದಾನೆ ಹೋಗ್ತಾರೆ. ಪ್ರತಿ ಸಲ ಜಿಮ್ ಒಬ್ನೇ ಅಪ್ಸೈಡ್ ಡೌನ್ ಗೆ ಹೋಗಿ ವೆಕ್ನಾನ ಹುಡುಕ್ತಾ ಇರೋದು 11 ಗೆ ಇಷ್ಟ ಆಗ್ತಿಲ್ಲ. ಅದಕ್ಕೆ ನಾನು ಬರ್ತೀನಿ ಅಂತ ಪ್ರತಿ ಸಲ ಹೇಳಿದ್ರು. ಟ್ರೈನಿಂಗ್ ಚೆನ್ನಾಗಿ ಮಾಡಿದ್ರು ಕೂಡ ಜಿಮ್ ಇವಳನ್ನ ಅಪ್ಸೈಡ್ ಡೌನ್ ಗೆ ಕರ್ಕೊಂಡು ಹೋಗೋಕೆ ಒಪ್ತಿಲ್ಲ. ಯಾಕಂದ್ರೆ ಈಗಾಗ್ಲೇ 37 ಸಲ ಕ್ರಾಲ್ ಮಾಡ್ಕೊಂಡು ಬಂದಿದ್ರು ಕೂಡ ವೆಕ್ನಾ ಕಾಣಿಸಿಲ್ಲ. ಅಪ್ಸೈಡ್ ಡೌನ್ ಅಲ್ಲಿ ಬರೀ ಸೈನಿಕರೇ ಇದ್ದಾರೆ. ಅವರಲ್ಲಿ ಒಬ್ಬರ ಕಣ್ಣಿಗೆ 11 ಬಿದ್ಲು ಅಂದ್ರೆ ಕತೆ ಮುಗೀತು ಅಂತಾನೆ. ಹಾಗಾಗಿ 11 ನ ಸುರಕ್ಷಿತವಾಗಿ ಇಡೋದಕ್ಕೇನೆ ಕರ್ಕೊಂಡು ಹೋಗ್ತಿಲ್ಲ. ಅಕಸ್ಮಾತ್ ಇವನು ಅಪ್ಸೈಡ್ ಡೌನ್ ಅಲ್ಲಿ ವೆಕ್ನಾ ಇರೋ ಜಾಗವನ್ನ ಹುಡುಕಿ ವೆಕ್ನಾ ದಾಳಿ ಮಾಡೋಕೆ ಬಂದ್ರೆ ತನ್ನ ಜೊತೆ ವೆಕ್ನಾನ ಕೂಡ ಬ್ಲಾಸ್ಟ್ ಮಾಡೋಕೆ 11 ಮತ್ತೆ ಜಾಯ್ಸ್ ಗೆ ಕಾಣ್ದಂಗೆ ಡೈನಮೈಟ್ ತೆಗೆದು ಇಟ್ಕೊಂತಾನೆ ಜಿಮ್. ಸ್ಕೂಲ್ ಅಲ್ಲಿ ಡಸ್ಟಿನ್ ಆಂಡಿಗೆ ಹೆದರಿಸೋಕೆ ಅಂತ ಒಂದು ಪೆಟ್ ಸ್ನೇಕ್ ನ ಆಂಡಿಯ ಲಾಕರ್ ಅಲ್ಲಿ ಇಟ್ಟಿದ್ದ. ಆಂಡಿ ಬಂದು ಲಾಕರ್ ನ ಓಪನ್ ಮಾಡ್ತಿದ್ದಂಗೆ ಹಾವನ್ನ ನೋಡಿ ಹೆದರ್ಕೊಂಡು ಕೆಳಗೆ ಬೀಳ್ತಾನೆ. ಮನೆಯಲ್ಲಿ ಸಾಕೋ ಹಾವಿಗೆನೆ ಆಂಡಿ ಹೆದರ್ಕೊಂಡ ಅಂತ ಎಲ್ಲರೂ ತಮಾಷೆ ಮಾಡ್ಕೊಂಡು ನಗಾಡ್ದಾಗ ಇವನಿಗೆ ಡಸ್ಟಿನ್ ಮೇಲಿರೋ ಕೋಪ ಇನ್ನೂ ಜಾಸ್ತಿನೇ ಆಗ್ತಿದೆ. ಸ್ಕೂಲ್ ಬಿಟ್ಟ ಮೇಲೆ ಮೈಕ್ ತನ್ನ ತಂಗಿ ಹಾಲಿಗೋಸ್ಕರ ಕಾಯ್ತಾ ಇದ್ದಾನೆ. ಎಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ ಅಂತ ಮತ್ತೆ ಸ್ಕೂಲ್ ಒಳಗೆ ಬಂದಾಗ ಇಲ್ಲೇ ಇವಳು ಕುತ್ಕೊಂಡು ಎ ರಿಂಕಲ್ ಇನ್ ಟೈಮ್ ಬುಕ್ ನ ಓದ್ತಾ ಇದ್ದಾಳೆ. ಆಗ್ಲೇ ಅವರ
ಅವರಮ್ಮ ಕ್ಯಾರನ್ ಕೂಡ ಬಂದು ಟೀಚರ್ ಹತ್ರ ಮಾತಾಡ್ತಾ ಇದ್ದಾಳೆ. ಟೀಚರ್ ಹಾಲಿ ಒಬ್ಬೊಬ್ಳೆ ಮಾತಾಡ್ತಿರೋದು ನೋಡಿದ್ರಲ್ಲ, ಹಾಗಾಗಿ ಕ್ಯಾರನ್ನ ಕರ್ಸಿರೋದು. ಮೈಕ್ ಹಾಲಿ ಜೊತೆ ಮಾತಾಡಿದಾಗ ನಮ್ಗೆ ಗೊತ್ತಾಗುತ್ತೆ ಹಾಲಿ ತನಗೆ ಕಾಣಿಸ್ತಾ ಇರೋ ವ್ಯಕ್ತಿಯನ್ನ ಮಿಸ್ಟರ್ ವಾಟ್ಸಿಟ್ ಅಂತ ಕರೀತಾಳೆ. ಈ ಮಿಸ್ಟರ್ ವಾಟ್ಸಿಟ್ ಕೂಡ ಇಮ್ಯಾಜಿನರಿ ಫ್ರೆಂಡ್ ಆಗಿರ್ಬೇಕು, ರಿಯಲ್ ಆಗಿ ಇಲ್ಲ ಅಂತ ಎಲ್ಲರೂ ಅನ್ಕೊಂಡಿದ್ದಾರೆ, ಮೈಕ್ ಮತ್ತೆ ಕ್ಯಾರನ್ ಕೂಡ. ಇನ್ನ ಮಿಸ್ಟರ್ ವಾಟ್ಸಿಟ್ ತರಾನೇ ಮಿಸಸ್ ವಾಟ್ಸಿಟ್ ಅನ್ನೋ ಕ್ಯಾರೆಕ್ಟರ್ ಎ ರಿಂಕಲ್ ಇನ್ ಟೈಮ್ ಬುಕ್ ಅಲ್ಲಿ ಇದೆ. ಹಾಲಿ ಹೇಳ್ತಾಳೆ ಹಾಕಿನ್ಸ್ ಅಲ್ಲಿ ಮಾನ್ಸ್ಟರ್ಸ್ ಇದಾವೆ, ಅವುಗಳು ನನ್ನನ್ನ ತಿನ್ಕೊಂತವೆ, ಅದಕ್ಕೆ ಮಿಸ್ಟರ್ ವಾಟ್ಸಿಟ್ ನನ್ನ ಕಾಪಾಡೋಕೆ ನೋಡ್ತಿದ್ದಾರೆ ಅಂದಾಗ ಮಿಸ್ಟರ್ ವಾಟ್ಸಿಟ್ ನ ಬಿಡು, ಇದು ತಗೋ ಅಂತ ಡಂಜಿಯನ್ಸ್ ಅಂಡ್ ಡ್ರ್ಯಾಗನ್ಸ್ ಗೇಮ್ ಅಲ್ಲಿ ಬರೋ ಒಂದು ಕ್ಯಾರೆಕ್ಟರ್ ನ ಪಾನ್ ಕೊಟ್ಟು ಮೈಕ್ ಹೇಳ್ತಾನೆ ಇವಳು ಕ್ಲೆರಿಕ್ ಆಗಿದ್ದಾಳೆ, ಇವಳಿಗೆ ದೈವಿಕ ಶಕ್ತಿ ಮತ್ತೆ ಮಾನ್ಸ್ಟರ್ ಜೊತೆ ಫೈಟ್ ಮಾಡೋ ಶಕ್ತಿ ಇದೆ, ಅಷ್ಟೇ ಅಲ್ಲ ಡೈಮೆನ್ಷನ್ ಡೋರ್ ನ ಕೂಡ ಸೃಷ್ಟಿ ಮಾಡ್ತಾಳೆ. ಆ ಡೋರ್ ನ ಓಪನ್ ಮಾಡಿದ್ರೆ ನೀನು ಯಾವ ಜಾಗಕ್ಕೆ ಹೋಗ್ಬೇಕು ಅಂತ ಮನ್ಸಲ್ಲಿ ಅನ್ಕೊಂತೀಯೋ ಅಲ್ಲಿಗೆ ಟೆಲಿಪೋರ್ಟ್ ಆಗ್ತೀಯಾ, ಕಣ್ಮುಚ್ಚಿ ಕಣ್ಬಿಡೋ ಅಷ್ಟ್ರಲ್ಲಿ ಆ ಜಾಗದಲ್ಲಿ ಪ್ರತ್ಯಕ್ಷ ಆಗ್ತೀಯಾ ಅಂತ ಹೇಳ್ತಾನೆ. ಅಂದ್ರೆ ಈ ಕ್ಲೆರಿಕ್ ತನ್ನ ಜೊತೆ ಯಾವಾಗ್ಲೂ ಇರ್ತಾಳೆ ಅಂತ ಹಾಲಿ ಇಮ್ಯಾಜಿನ್ ಮಾಡ್ಕೊಂಡು ಮತ್ತೆ ಅವಳು ಮಾನ್ಸ್ಟರ್ ಅಂತೆಲ್ಲ ಭಯ ಪಡಲ್ಲ ಅನ್ನೋ ಒಂದು ಕಾರಣಕ್ಕೆ ಮೈಕ್ ಈ ಪಾನ್ ನ ಕೊಟ್ಟಿದ್ದಾನೆ. ಹಾಸ್ಪಿಟಲ್ ಅಲ್ಲಿ ಲೂಕಸ್ ಮತ್ತೆ ವಿಲ್ ಮ್ಯಾಕ್ಸ್ ಹತ್ರ ಇದ್ದಾರೆ. ಹಿಂದಿನ ಸೀಸನ್ ಅಲ್ಲಿ ನೋಡಿದ್ವಿ ಮ್ಯಾಕ್ಸ್ ನ ವೆಕ್ನ ಆಲ್ಮೋಸ್ಟ್ ಸಾಯಿಸೇ ಬಿಟ್ಟಿದ್ದ, ಆದ್ರೆ ಹೇಗೋ ಇವಳ ಹಾರ್ಟ್ ಬೀಟ್ ಆಗೋ ಹಾಗೆ 11 ತನ್ನ ಶಕ್ತಿಯಿಂದ ಮಾಡಿದ್ಲು, ಜೀವ ಏನೋ ಇದೆ ಆದ್ರೆ ಕೋಮಾ ಅಲ್ಲಿ ಇದ್ದಾಳೆ. ಲೂಕಸ್ ಅವಾಗವಾಗ ಇವಳ ಹತ್ರ ಬಂದು ಕಷ್ಟ ಸುಖ ಹೇಳ್ಕೊಂತಿರ್ತಾನೆ. ಇವಳ ಫೇವರೇಟ್ ಸಾಂಗ್ ನ ಪ್ಲೇ ಮಾಡೋದು ಇನ್ನೂ ನಿಲ್ಸಿಲ್ಲ. ಒಂದಲ್ಲ ಒಂದು ದಿನ ಮ್ಯಾಕ್ಸ್ ಗೆ ಪ್ರಜ್ಞೆ ಬಂದೇ ಬರುತ್ತೆ ಅನ್ನೋ ನಂಬಿಕೆಯಲ್ಲೇ ಇದ್ದಾನೆ ಲೂಕಸ್. ವಿಲ್ ಕುಡಿಯೋಕೆ ಏನಾದ್ರೂ ತಗೊಂಡ್ ಬರ್ತೀನಿ ಅಂತ ಬಂದಾಗ ರಾಬಿನ್ ಹಾಸ್ಪಿಟಲ್ ಗೆ ಬರೋದನ್ನ ನೋಡ್ತಾನೆ. ಇವಳು ಯಾಕೆ ಇಲ್ಲಿಗೆ ಬಂದಿದ್ದಾಳೆ ಅಂದ್ರೆ ತನ್ನ ಗರ್ಲ್ ಫ್ರೆಂಡ್ ವಿಕಿನ ಭೇಟಿ ಆಗೋಕೆ. ವಿಕಿ ಇದೇ ಹಾಸ್ಪಿಟಲ್ ಅಲ್ಲಿ ನರ್ಸ್ ಆಗಿ ಕೆಲಸ ಮಾಡ್ತಿರೋದು. ರಾಬಿನ್ ಹೇಳ್ತಾಳೆ ಒಂದು ಗುಡ್ ನ್ಯೂಸ್ ಮತ್ತೆ ಒಂದು ಬ್ಯಾಡ್ ನ್ಯೂಸ್ ಎರಡೂ ಇದೆ, ಆದ್ರೆ ನನ್ನ ಫ್ರೆಂಡ್ ಹೇಳ್ತಿದ್ದ ಮೊದ್ಲು ಬ್ಯಾಡ್ ನ್ಯೂಸ್ ನ ಹೇಳ್ಬೇಕು ಅಂತ, ಅದಕ್ಕೆ ಹೇಳ್ತೀನಿ ಅಂತಾಳೆ. ಆ ಫ್ರೆಂಡ್ ಯಾರು ಅಂದ್ರೆ ಹಿಂದಿನ ಸೀಸನ್ ಅಲ್ಲಿ ಇದ್ದ ಎಡಿ, ಅವನು ಇದೇ ರೀತಿ ಮೊದ್ಲು ಬ್ಯಾಡ್ ನ್ಯೂಸ್ ನ ಹೇಳ್ತಿದ್ದ. ರಾಬಿನ್ ವಿಕಿಗೆ ಹೇಳೋಕೆ ಬಂದಿರೋ ಬ್ಯಾಡ್ ನ್ಯೂಸ್ ಏನಂದ್ರೆ ಇವತ್ ರಾತ್ರಿ ಇಬ್ರು ಡೇಟ್ ಗೆ ಹೋಗೋ ಪ್ಲಾನ್ ಮಾಡಿದ್ರು, ಆದ್ರೆ ಇವತ್ತು ಕ್ರಾಲ್ ಗೆ ಹೋಗ್ತಿರೋದ್ರಿಂದ ಎಲ್ಲೂ ಹೋಗೋಕಾಗಲ್ಲ ಅಂತ ಹೇಳ್ತಿದ್ದಾಳೆ. ಗುಡ್ ನ್ಯೂಸ್ ಏನಂದ್ರೆ ನಾಳೆ ರಾತ್ರಿ ಎನ್ಜೋಸ್ ರೆಸ್ಟೋರೆಂಟ್ ಅಲ್ಲಿ ರಿಸರ್ವೇಶನ್ ಮಾಡಿದ್ದೀನಿ ಅಂತಾಳೆ. ಎನ್ಜೋಸ್ ಗೆ ಎಲ್ಲರೂ ಹೋಗಲ್ಲ, ಅಲ್ಲಿ ತುಂಬಾನೇ ಕಾಸ್ಟ್ಲಿ ಅಂತ. ಆದ್ರೆ ರಾಬಿನ್ ವಿಕಿನ ಅಲ್ಲಿಗೆ ಕರ್ಕೊಂಡು ಹೋಗ್ತಿರೋದ್ರಿಂದ ವಿಕಿ ತುಂಬಾನೇ ಖುಷಿ ಆಗಿದ್ದಾಳೆ. ಜಿಮ್ ಮತ್ತೆ ಜಾಯ್ಸ್ ಕೂಡ ಎನ್ಜೋಸ್ ರೆಸ್ಟೋರೆಂಟ್ ಅಲ್ಲಿ ಡೇಟ್ ಗೆ ಹೋಗ್ಬೇಕು ಅಂತ ಸೀಸನ್ 2 ಇಂದ ಅನ್ಕೊಂತಿದ್ದವರು ಇವತ್ತಿಗೂ ಅನ್ಕೊಂತಾನೆ ಇದ್ದಾರೆ, ಹೋಗೋಕಾಗೇ ಇಲ್ಲ. ಪಾಪ ಒಂದಾದ್ಮೇಲೆ ಒಂದು ಸಮಸ್ಯೆ ಬರ್ತಾನೆ ಇದ್ರೆ ಎಲ್ಲಿಂದ ಡೇಟ್ ಗೆ ಹೋಗ್ತಾರೆ. ಈಗ ವಿಕಿ ಮತ್ತೆ ರಾಬಿನ್ ಎನ್ಜೋಸ್ ರೆಸ್ಟೋರೆಂಟ್ ಗೆ ಹೋಗ್ತಿರೋ ಖುಷಿಯಲ್ಲಿ ಇಬ್ರು ರೊಮ್ಯಾನ್ಸ್ ಮಾಡ್ಬೇಕಾದ್ರೆ ಈ ರೂಮ್ ನ ಡೋರ್ ಓಪನ್ ಇತ್ತು. ಅಲ್ಲಿಂದ ಇವರನ್ನ ವಿಲ್ ನೋಡ್ದ. ಮೊದ್ಲು ಜಿಮ್ 11 ಮತ್ತೆ ಮೈಕ್ ರೂಮ್ ಅಲ್ಲಿ ಒಟ್ಟಿಗೆ ಇದ್ದಾಗ 3 ಇಂಚ್ ಡೋರ್ ಓಪನ್ ಇರ್ಬೇಕು ಅಂತ ಹೇಳಿದ, ಆದ್ರೆ ಇವರು ಈಗ 3 ಇಂಚ್ ಡೋರ್ ಓಪನ್ ಇರೋದು ನೋಡದೆ ರೊಮ್ಯಾನ್ಸ್ ಮಾಡ್ತಿರೋದನ್ನ ವಿಲ್ ನೋಡಿ ನನಗೆ ಯಾರು ಈ ತರ ಸಿಗ್ತಾನೆ ಇಲ್ವಲ್ಲ ಅಂತ ಅನ್ಕೊಂತಿದ್ದಾನೆ. ಮೊದ್ಲೇ ನಮ್ಗೆ ಗೊತ್ತಾಗಿದೆ ಸ್ನೇಹಿತರೆ, ಇವನು ಮೈಕ್ ನ ಇಷ್ಟ ಪಡ್ತಿದ್ದ, ಆದ್ರೆ 11 ಇದ್ದಾಳಲ್ಲ, ಹಾಗಾಗಿ ಈಗ ಸದ್ಯಕ್ಕೆ ಯಾರಾದ್ರೂ ಬಾಯ್ ಫ್ರೆಂಡ್ ಸಿಗ್ತಾನ ಅಂತ ಹುಡುಕಾಟದಲ್ಲೇ ಇದ್ದಾನೆ. ಇವರನ್ನ ನೋಡ್ತಾ ವಿಲ್ ತನ್ನ ಕೈಯಲ್ಲಿ ಇದ್ದ ಕೋಕ್ ಟಿನ್ ನ ಕೆಳಗೆ ಬಿಡಿಸ್ತಿದ್ದಂಗೆ ರಾಬಿನ್ ಮತ್ತೆ ವಿಕಿ ಯಾರದು ಅಂತ ಹೊರಗೆ ಬರೋ ಅಷ್ಟರಲ್ಲಿ ವಿಲ್ ತಕ್ಷಣ ಓಡೋದ್ರು ಕೂಡ ರಾಬಿನ್ ಗೆ ವಿಲ್ ನ ನೋಡ್ದಂಗಾಯ್ತು. ನೆಕ್ಸ್ಟ್ ನಲ್ಲಿ ಡಸ್ಟಿನ್ ಸ್ಮಶಾನಕ್ಕೆ ಬಂದಿದ್ದಾನೆ ಎಡಿಯ ಸಮಾಧಿ ಹತ್ರ. ಆದ್ರೆ ಯಾರೋ ಸಮಾಧಿ ಗಲ್ಲಿನ ಮೇಲೆ ನರಕದಲ್ಲಿ ಸುಟ್ಟು ಹೋಗು ಅಂತೆಲ್ಲ ಕೆಟ್ಟದಾಗಿ ರಕ್ತದಲ್ಲಿ ಬರ್ದಿದ್ದಾರೆ. ಡಸ್ಟಿನ್ ಇದನ್ನ ಕ್ಲೀನ್ ಮಾಡ್ತಿದ್ದಾಗ ಸಾವನ್ನಪ್ಪಿರೋ ಹಾವನ್ನ ನೋಡ್ತಾನೆ. ಆಂಡಿಗೆ ಹೆದರ್ಸೋಕೆ ಅವನ ಲಾಕರ್ ಅಲ್ಲಿ ಇಟ್ಟಿದ್ನಲ್ಲ ಅದೇ ಹಾವು. ಇದರ ರಕ್ತದಲ್ಲೇ ಆಂಡಿ ಈ ರೀತಿ ಎಲ್ಲ ಕೆಟ್ಟದಾಗಿ ಬರ್ದಿರೋದು. ಈಗ ಆಂಡಿ ಮತ್ತೆ ಅವನ ಫ್ರೆಂಡ್ಸ್ ಡಸ್ಟಿನ್ ಹತ್ರ ಬಂದು ಇವನಿಗೆ ಚೆನ್ನಾಗಿ ಹೊಡೋಕೆ ಶುರು ಮಾಡ್ತಾರೆ. ಡಸ್ಟಿನ್ ಏನೇನೋ ಮಾಡಿ ತಪ್ಪಿಸ್ಕೊಳ್ಳೋಕೆ ನೋಡಿದ್ರು ಆಗಲ್ಲ. ಇವನಿಗೆ ಹೊಡಿಬೇಕಾದ್ರೆ ಇಲ್ಲೇ ಪಕ್ಕದಲ್ಲಿ ಸೀಸನ್ 1 ನಲ್ಲಿ ಡೆಮಾಗಾರ್ಗನ್ ನ ಕೈಗೆ ಸಿಗಾಕೊಂಡು ಸಾವನ್ನಪ್ಪಿರೋ ನ್ಯಾನ್ಸಿಯ ಫ್ರೆಂಡ್ ಬಾರ್ಬರಾಳ ಸಮಾಧಿಯನ್ನ ಕೂಡ ನೋಡಬಹುದು. ಜಿಮ್ ಕ್ರಾಲ್ ಗೆ ಹೋಗೋ ಸಮಯ ಆಗಿರೋದ್ರಿಂದ ಎಲ್ಲರೂ ರೇಡಿಯೋ ಸ್ಟೇಷನ್ ಹತ್ರ ಸೇರಿದ್ದಾರೆ. ಆದ್ರೆ ಡಸ್ಟಿನ್ ನ ವಾಕಿ ಟಾಕಿಯಿಂದ ಎಷ್ಟೇ ಕಾಂಟ್ಯಾಕ್ಟ್ ಮಾಡೋಕೆ ನೋಡಿದ್ರು ಅವನು ರಿಪ್ಲೈನೇ ಮಾಡ್ತಿಲ್ಲ. ಇದೇ ಸಮಯದಲ್ಲಿ 11 ಮತ್ತೆ ಮೈಕ್ ವೆಕ್ನಾನ ಸಾಯಿಸಿ ಆದ್ಮೇಲೆ ತೊಂದರೆಗಳೆಲ್ಲ ಸರಿ ಹೋದ್ಮೇಲೆ ಬೇರೆ ಕಡೆ ಎಲ್ಲಾದ್ರೂ ಹೋಗಿ ಖುಷಿಯಾಗಿ ಬದುಕಬೇಕು ಅಂತ ಮಾತಾಡ್ಕೊಂತಿದ್ದಾರೆ. ಆದ್ರೆ 11 ಗೆ ಇವರ ಕನ್ಸು ಈಡೇರುತ್ತೋ ಇಲ್ವೋ ಅನ್ನೋದೇ ಭಯ. ಈಗ ಕತ್ತಲಾಗ್ತಾ ಇದೆ. ಎಲ್ಲರೂ ಪ್ಲಾನ್ ಪ್ರಕಾರ ಏನೇನ್ ಕೆಲಸ ಮಾಡ್ಬೇಕು ಅದಕ್ಕೆ ರೆಡಿ ಆಗ್ತಾ ಇದ್ದಾರೆ. ಜಿಮ್ ಟೆಲಿಮೆಟ್ರಿ ಟ್ಯಾಗ್ ನ ಇಟ್ಕೊಂಡು ಹೊರಟ್ರೆ ಇವನನ್ನ ಟ್ರ್ಯಾಕ್ ಮಾಡೋಕೆ ಒಂದು ವ್ಯಾನ್ ಗೆ ಆಂಟೆನಾ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಜಿಮ್ ಅಪ್ಸೈಡ್ ಡೌನ್ ಅಲ್ಲಿ ಎಲ್ಲೆಲ್ಲಿಗೆ ಹೋಗ್ತಾನೋ ಅದೇ ಜಾಗದಲ್ಲಿ ನಮ್ಮ ಜಗತ್ತಿನ ಹಾಕಿನ್ಸ್ ಅಲ್ಲಿ ಈ ವ್ಯಾನ್ ಹೋಗ್ಬೇಕು. ಮ್ಯಾಪ್ ಅಲ್ಲಿ ಮೊದಲೇ ಯಾವ್ಯಾವ ಜಾಗಕ್ಕೆ ಹೋಗ್ಬೇಕು ಅಂತ ಮಾರ್ಕ್ ಮಾಡ್ಕೊಂಡು ಅದೇ ಮ್ಯಾಪ್ ನ ವ್ಯಾನ್ ಮತ್ತೆ ಜಿಮ್ ಇಬ್ರು ಕೂಡ ಫಾಲೋ ಮಾಡಬೇಕು. ಜಿಮ್ ವ್ಯಾನ್ ಗೆ ಹತ್ರ ಇದ್ದಾಗ ಮಾತ್ರ ಸಿಗ್ನಲ್ ಜಾಸ್ತಿ ತೋರಿಸುತ್ತೆ, ದೂರ ಹೋದ್ರೆ ಸಿಗ್ನಲ್ ಕಡಿಮೆ ಆಗುತ್ತೆ. ವ್ಯಾನ್ ನ ಸ್ಟೀವ್ ಓಡಿಸ್ತಾನೆ. ಜಿಮ್ ನ ಟ್ರ್ಯಾಕ್ ಮಾಡೋ ಕೆಲಸ ಡಸ್ಟಿನ್ ಆಗಿತ್ತು. ಆದ್ರೆ ಡಸ್ಟಿನ್ ಇಲ್ವಲ್ಲ, ಜಾನಥನ್ ಅವನ ಜಾಗಕ್ಕೆ ಬರ್ತಾನೆ. ಜಿಮ್ ಸುರಂಗದಿಂದ ರೇಡಿಯೋ ಶಾಕ್ ಎಲೆಕ್ಟ್ರಾನಿಕ್ ಸ್ಟೋರ್ ಗೆ ಬರ್ತಾನೆ. ಇದೇ ಸ್ಟೋರ್ ಅಲ್ಲಿ ಜಾಯ್ಸ್ ನ ಸಾವನ್ನಪ್ಪಿರೋ ಬಾಯ್ ಫ್ರೆಂಡ್ ಬಾಬ್ ಕೆಲಸ ಮಾಡ್ತಾ ಇದ್ದಿದ್ದು. ಸೀಸನ್ 2 ಅಲ್ಲಿ ಹಾಕಿನ್ಸ್ ಲ್ಯಾಬ್ ಅಲ್ಲಿ ಡೆಮೋಡಾಕ್ಸ್ ದಾಳಿ ಮಾಡಿದಾಗ ಬಾಬ್ ಎಲ್ಲರನ್ನ ಕಾಪಾಡಿ ಕೊನೆಗೆ ತಾನು ಡೆಮೋಡಾಕ್ಸ್ ಕೈಗೆ ಸಿಗಾಕೊಂಡು ಸಾವನ್ನಪ್ಪಿರ್ತಾನೆ. ಸೊ ಲೂಕಸ್ ಮತ್ತೆ ಮೈಕ್ ಮ್ಯಾಗ್ಸಿನ ಹೊರಗೆ ಒಂದು ಟವರ್ ಅಲ್ಲಿ ಕುತ್ಕೊಂಡು ಲ್ಯಾಬ್ ಗೆ ಕೆಲವೊಂದು ವಸ್ತುಗಳನ್ನ ತುಂಬಿರೋ ಟ್ರಕ್ ಬರೋ
ಬರೋದನ್ನ ಕಾಯ್ತಾ ಇದ್ದಾರೆ. ಟ್ರಕ್ ಬರ್ತಿದ್ದಂಗೆ ಈ ವಿಷಯ ವಾಕಿ ಟಾಕಿ ಮುಖಾಂತರ ರೇಡಿಯೋ ಸ್ಟೇಷನ್ ಅಲ್ಲಿ ಇರೋ ಜಾಯ್ಸ್ ಮತ್ತೆ ರೇಡಿಯೋ ಶಾಕ್ ಅಲ್ಲಿ ಇರೋ ಜಿಮ್ಗೆ ತಿಳಿಸ್ತಾರೆ. ಈ ರೇಡಿಯೋ ಶಾಕ್ ಇರೋದು ಮ್ಯಾಕ್ಸಿ ಒಳಗೇನೆ, ಹಾಗಾಗಿ ಜಿಮ್ ಟ್ರಕ್ ಹತ್ತೋಕೆ ರೆಡಿ ಆಗಿದ್ದಾನೆ. ಟ್ರಕ್ ಗಳೆಲ್ಲ ಅಪ್ಸೈಡ್ ಡೌನ್ ಗೆ ಹೋಗೋ ದ್ವಾರದ ಹತ್ರ ಬಂದಾಗ ಆಗ್ಲೇ ತುಂಬಾನೇ ಆರ್ಗ್ಯಾನಿಕ್ ಸಬ್ಸ್ಟೆನ್ಸ್ ಬೆಳ್ಕೊಂಡಿದೆ. ಅದಕ್ಕೆ ಮೊದಲು ಫ್ಲೇಮ್ ಥ್ರೋವರ್ ಇಂದ ಈ ಆರ್ಗ್ಯಾನಿಕ್ ಸಬ್ಸ್ಟೆನ್ಸ್ ನ ಸುಟ್ಟು ಹಾಕಿ ಟ್ರಕ್ ಒಳಗೆ ಹೋಗೋಕೆ ದಾರಿ ಮಾಡ್ಕೊಡ್ತಾರೆ. ಬೆಂಕಿಯಿಂದ ಎಲ್ಲಾ ಕಡೆ ಹೊಗೆ ತುಂಬಿಕೊಂಡಾಗ ಯಾರಿಗೂ ಕಾಣ್ದಂಗೆ ಒಂದು ಟ್ರಕ್ ಹತ್ತುತ್ತಾನೆ ಜಿಮ್. ಎಲ್ಲಾ ಟ್ರಕ್ ಗಳು ಅಪ್ಸೈಡ್ ಡೌನ್ ಗೆ ಹೋಗ್ತಿದ್ದಂಗೆ ಲೂಕಸ್ ಮತ್ತೆ ಮೈಕ್ ಜಾಯ್ಸ್ ಗೆ ವಿಷಯ ತಿಳಿಸ್ತಾರೆ. ಜಾಯ್ಸ್ ವ್ಯಾನ್ ಅಲ್ಲಿ ಇರೋ ಜಾನಥನ್ ಮತ್ತೆ ಸ್ಟೀವ್ ಗೆ ಹೇಳಿದಾಗ ಇವರು ಕೂಡ ಟ್ರಕ್ ಹೋಗ್ತಿರೋ ದಿಕ್ಕಿಗೆನೆ ಹೋಗ್ತಿದ್ದಾರೆ. ಆದ್ರೆ ಸಡನ್ ಆಗಿ ಸಿಗ್ನಲ್ ಕಡಿಮೆ ಆಗೋಕೆ ಶುರು ಆಯ್ತು. ಯಾಕಂದ್ರೆ ಅಪ್ಸೈಡ್ ಡೌನ್ ಅಲ್ಲಿ ಟ್ರಕ್ ಗಳೆಲ್ಲ ಒಂದಕ್ಕೊಂದು ಗುದ್ಕೊಂಡು ದೊಡ್ಡ ಆಕ್ಸಿಡೆಂಟ್ ಆಗಿದೆ. ಕಾರಣ ಡೆಮಾಗಾರ್ಗನ್ ಎಲ್ಲರ ಮೇಲೂ ದಾಳಿ ಮಾಡಿದೆ. ವಿಲ್ ನಿಂತಿದ್ದ ಜಾಗದಲ್ಲೇ ಕಣ್ಣೆಲ್ಲ ಮೇಲ್ ಬಿಡ್ಕೊಂಡು ವಿಚಿತ್ರವಾಗಿ ಆಡ್ತಾ ಇದ್ದಾನೆ. ಯಾಕಂದ್ರೆ ಇವನಿಗೆ ಡೆಮಾಗಾರ್ಗನ್ ಏನ್ ಮಾಡ್ತಿದೆ ಅನ್ನೋದು ಕಾಣ್ತಿರೋದಷ್ಟೇ ಅಲ್ಲ, ಇವನೇ ಡೆಮಾಗಾರ್ಗನ್ ನ ಜಾಗದಲ್ಲಿ ಇರೋ ಹಾಗೆ ಅನಿಸ್ತಿದೆ. ಯಾಕೆ ಅಂತ ನಮ್ಗೆ ಮೊದ್ಲೇ ಗೊತ್ತಿದೆ. ಇವನು ಕೂಡ ಅಪ್ಸೈಡ್ ಡೌನ್ ಅಲ್ಲಿ ಇರೋ ಎಲ್ಲಾ ಮಾನ್ಸ್ಟರ್ ಗಳ ತರ ಹೈವ್ ಮೈಂಡ್ ಗೆ ಕನೆಕ್ಟ್ ಆಗಿರೋದು. ಕನೆಕ್ಷನ್ ಅಷ್ಟು ಸ್ಟ್ರಾಂಗ್ ಆಗಿ ಇಲ್ಲ ಅಷ್ಟೇ. ಮಾನ್ಸ್ಟರ್ ಇವನ ಹತ್ರ ಇದ್ದಾಗೆಲ್ಲ ಇವನಿಗೆ ಫೀಲ್ ಆಗುತ್ತೆ. ಒಂದು ಮಾನ್ಸ್ಟರ್ ಏನ್ ಮಾಡುತ್ತೋ ಅದು ಎಲ್ಲಾ ಮಾನ್ಸ್ಟರ್ಸ್ ಗೂ ಗೊತ್ತಾಗುತ್ತೆ. ಒಂದು ಮಾನ್ಸ್ಟರ್ ಗೆ ನೋವಾದ್ರೆ ಹೈವ್ ಮೈಂಡ್ ಗೆ ಕನೆಕ್ಟ್ ಆಗಿರೋ ಎಲ್ಲರಿಗೂ ನೋವಾಗುತ್ತೆ. ಡೆಮಾಗಾರ್ಗನ್ ಎಲ್ಲಾ ಸೈನಿಕರನ್ನ ಸಾಯಿಸಬೇಕಾದ್ರೆ ಜಿಮ್ ಇದ್ದ ಟ್ರಕ್ ಡ್ರೈವರ್ ಟ್ರಕ್ ಅಲ್ಲಿ ತಪ್ಪಿಸ್ಕೊಳ್ಳೋಕೆ ನೋಡ್ತಾನೆ. ಇದೇ ಸಮಯಕ್ಕೆ ಒಬ್ಬ ಸೋಲ್ಜರ್ ಗಾಬರಿಯಾಗಿ ಹೇಗ್ ಬೇಕೋ ಹಾಗೆ ಶೂಟ್ ಮಾಡಿದಾಗ ಜಿಮ್ ನ ಹೊಟ್ಟೆಗೆ ಒಂದು ಬುಲೆಟ್ ತಾಗಿ ಹೋಗುತ್ತೆ. ದೇಹದ ಒಳಗಿಂದ ಹೋಗಲ್ಲ, ಕೇವಲ ಚರ್ಮದ ಒಳಗಿಂದ ಹೋಗಿದೆ. ಹಾಗಾಗಿ ಪ್ರಾಣಕ್ಕೆ ಏನು ಅಪಾಯ ಆಗಲ್ಲ, ಸಣ್ಣ ಗಾಯ ಆಯ್ತು ಅಷ್ಟೇ. ಕೊನೆಗೆ ಜಿಮ್ ಇರೋ ಟ್ರಕ್ ಡ್ರೈವರ್ ನ ಕೂಡ ಡೆಮಾಗಾರ್ಗನ್ ಸಾಯಿಸಿ ಹೋಗುತ್ತೆ. ಟ್ರಕ್ ಕ್ರಾಶ್ ಆದಾಗ ಜಿಮ್ ಟ್ರಕ್ ಇಂದ ಇಳಿದು ವೆಕ್ನಾನ ಹುಡ್ಕೋಕೆ ಹೊರಡ್ತಾನೆ. ಆದ್ರೆ ಅಪ್ಸೈಡ್ ಡೌನ್ ನ ಎನರ್ಜಿಯ ಕಾರಣದಿಂದ ಎಲೆಕ್ಟ್ರಾನಿಕ್ಸ್ ಎಲ್ಲ ಡ್ಯಾಮೇಜ್ ಆಗಿ ವಾಕಿ ಟಾಕಿ ರೇಡಿಯೋ ಏನು ವರ್ಕ್ ಆಗ್ತಿಲ್ಲ. ವಿಲ್ ಆಗ್ಲೇ ಕೆಳಗೆ ಬಿದ್ದು ಒದ್ದಾಡ್ತಿದ್ದಾನೆ. ಈಗ ಇವನು ಡೆಮಾಗಾರ್ಗನ್ ಸೀದಾ ನ್ಯಾನ್ಸಿ ಮತ್ತೆ ಮೈಕ್ ನ ಮನೆ ಹತ್ರ ಹೋಗ್ತಿರೋದು ನೋಡ್ಬೇಕಾದ್ರೆ ಜಾಯ್ಸ್ ವಿಲ್ ನ ಕೆನ್ನೆಗೆ ಜೋರಾಗಿ ಹೊಡೆದು ಪ್ರಜ್ಞೆ ಬರೋ ಹಾಗೆ ಮಾಡಿದ್ಲು. ವಿಲ್ ಹೇಳ್ತಾನೆ ವೆಕ್ನಾ ನ್ಯಾನ್ಸಿಗೆ ತೋರಿಸಿರೋ ಭವಿಷ್ಯ ಸತ್ಯ ಮಾಡೋಕೆ ಹೊರಟಿದ್ದಾನೆ. ಅಪ್ಸೈಡ್ ಡೌನ್ ನಲ್ಲಿರೋ ನ್ಯಾನ್ಸಿಯ ಮನೆಗೆ ಡೆಮಾಗಾರ್ಗನ್ ಹೋಗ್ತಿದೆ ಅಂತ ಹೇಳ್ತಿದ್ದಂಗೆ ನ್ಯಾನ್ಸಿ ಮತ್ತೆ 11 ತಕ್ಷಣ ಮನೆಯಲ್ಲಿ ಇರೋ ಕ್ಯಾರನ್, ಟೆಡ್ ಮತ್ತೆ ಹಾಲಿನ ಕಾಪಾಡೋಕೆ ಹೋದ್ರೆ ಅದೇ ಡೆಮಾಗಾರ್ಗನ್ ಅಪ್ಸೈಡ್ ಡೌನ್ ಅಲ್ಲಿ ಇರೋ ನ್ಯಾನ್ಸಿಯ ಮನೆಯಿಂದ ನಮ್ಮ ಜಗತ್ತಿನಲ್ಲಿ ಇರೋ ನ್ಯಾನ್ಸಿಯ ಮನೆಯಲ್ಲಿ ಹಾಲಿಯ ರೂಮ್ ಒಳಗೇನೆ ಡೆಮಾಗಾರ್ಗನ್ ಬರ್ತಾ ಇದೆ. ಹಾಲಿಗೆ ಇಂಥ ಸ್ಥಿತಿ ಬರುತ್ತೆ ಅಂತ ಮೊದಲೇ 2 ಕಡೆ ಕ್ಲೂ ಕೊಟ್ಟಿದ್ರು ಸ್ನೇಹಿತರೆ. ಅದೇ ಮೊದಲನೇ ಸೀಸನ್ ಅಲ್ಲಿ ಜಾಯ್ಸ್ ಅಪ್ಸೈಡ್ ಡೌನ್ ಅಲ್ಲಿ ಇರೋ ವಿಲ್ ಲೈಟ್ ಗಳ ಮುಖಾಂತರ ಮಾತಾಡೋಕೆ ನೋಡ್ತಿದ್ದಾನೆ ಅಂತ ಗೊತ್ತಾದಾಗ ಮನೆ ತುಂಬಾ ಸೀರಿಯಲ್ ಸೆಟ್ ಹಾಕೊಂಡು ಕೂತಿರ್ತಾಳಲ್ಲ, ಆಗ ಕ್ಯಾರನ್ ತನ್ನ ಮಗಳು ಹಾಲಿನ ಕರ್ಕೊಂಡು ಜಾಯ್ಸ್ ನ ಮನೆಗೆ ಬಂದಿರ್ತಾಳೆ. ಜಾಯ್ಸ್ ಮತ್ತೆ ಕ್ಯಾರನ್ ಮಾತಾಡ್ತಿದ್ದಾಗ ಹಾಲಿ ಫ್ಲಿಕರ್ ಆಗ್ತಿರೋ ಲೈಟ್ಸ್ ನ ನೋಡ್ಕೊಂಡು ರೂಮ್ ಗೆ ಬಂದಾಗ ಗೋಡೆ ಒಳಗಿಂದ ಡೆಮಾಗಾರ್ಗನ್ ಹೊರಗೆ ಬರೋಷ್ಟ್ರಲ್ಲಿ ಜಾಯ್ಸ್ ಮತ್ತೆ ಕ್ಯಾರನ್ ಇವಳ ಬಳಿ ಬಂದಿರ್ತಾರೆ. ಮತ್ತೆ ಸೀಸನ್ 3 ಅಲ್ಲಿ ಮೇಯರ್ ಲ್ಯಾರಿ ಇಂಡಿಪೆಂಡೆನ್ಸ್ ಡೇ ದಿನ ದೊಡ್ಡದಾಗಿ ಜಾತ್ರೆನ ಆರ್ಗನೈಸ್ ಮಾಡಿರ್ತಾರಲ್ಲ, ಆಗ ಜೈಂಟ್ ವೀಲ್ ಅಲ್ಲಿ ಕ್ಯಾರನ್ ಮತ್ತೆ ಟೆಡ್ ಜೊತೆ ಹಾಲಿ ಕೂಡ ಇರ್ತಾಳೆ. ಇದೇ ಸಮಯದಲ್ಲಿ ಮರಿ ಮೈಂಡ್ ಫ್ಲೇಯರ್ ಇಲಿಗಳ ದೇಹ ಮತ್ತೆ ಮನುಷ್ಯರ ದೇಹ ಎಲ್ಲ ಕರಗಿಸಿ ತನ್ನ ದೇಹಕ್ಕೆ ಅಟ್ಯಾಚ್ ಮಾಡ್ಕೊಂಡು ದೈತ್ಯವಾಗಿ ಬೆಳೆದು ಕಾಡಿನಲ್ಲಿ ಇರೋ ಜಿಮ್ ನ ಹಳೆ ಮನೆ ಹತ್ರ ಹೋಗ್ತಾ ಇರುತ್ತೆ 11 ನ ಸಾಯಿಸೋಕೆ. ಆಗ ಮರಗಳು ಅಲ್ಲಾಡ್ತಿರೋದನ್ನ ಗಮನಿಸೋದು ಕೇವಲ ಹಾಲಿ ಮಾತ್ರ. 2 ಬಾರಿ ಮಾನ್ಸ್ಟರ್ಸ್ ಇಂದ ಹಾಲಿ ಬಚಾವಾಗಿರ್ತಾಳೆ. ಆದ್ರೆ ಈಗ ಡೆಮಾಗಾರ್ಗನ್ ಇವಳ ರೂಮ್ ಗೆನೆ ಬಂದಿದೆ. ಏನ್ ಕತೆ ಆಗುತ್ತೆ ಅಂತ ಮುಂದಿನ ಎಪಿಸೋಡ್ ಅಲ್ಲಿ ನೋಡೋಣ. ಸೊ ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಹೇಗನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದ್ರ ಜೊತೆಗೆ ಹೈಪ್ ಕೂಡ ಮಾಡಿ ಸ್ನೇಹಿತರೆ. ಇದೇ ರೀತಿಯ ವಿಡಿಯೋವಿನೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಧನ್ಯವಾದಗಳು.